ದಯವಿಟ್ಟು ನಿಮ್ಮ ಮೂಲಕ ಕೇಳ್ಕೊಳ್ಳೋಂತಂದರೆ ನಾಲ್ವರು ಕೃಷ್ಣರಾಜ ಒಡೆಯರಿಗೆ ಯಾವತ್ತೂ ಕೊಡಬೇಕಾಯಿತು. ಈಗಲಾದರೂ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ನಾವೇ ಬೆಂತಟ್ಕೋಬೇಕಾಗಿದೆ. ಇವತ್ತು ಸಂವಿಧಾನ ಇರುವಂಥ ಎಲ್ಲ ಅಭಿವೃದ್ಧಿ ಪರ ಕೆಲಸಗಳನ್ನು ಅವತ್ತು ನಾಲ್ವರು ಕೃಷ್ಣರಾಜ ಒಡೆಯರ್ ತನ್ನ ಅಧೀನದಲ್ಲಿ ಮಾಡಿಬಿಟ್ಟಿದ್ರು. ಅಷ್ಟೆಲ್ಲರೂ ಮಾಡಿದಿರೋ ಕೆಲಸವನ್ನು ನಾಲ್ವಡಿನೇ ಯಾಕೆ ಮಾಡಿದ್ರು? ಇವರು ಇಂಗ್ಲೀಷ್ ಓದ್ಕೊಂಡಿಲ್ಲ, ಇಂಗ್ಲೀಷ್ನ ಒಳ್ಳೊಳ್ಳೆ ಪುಸ್ತಕಗಳನ್ನ, ಪ್ರಪಂಚದ ಪುಸ್ತಕಗಳು ಓದುವಂಥ ಜ್ಞಾನ ಬಂತು ಅವರಿಗೆ. ಶೇಕ್ಸ್ಪಿಯರ್ ಓದ್ಕೊಂಡಿರ್ತಾರೆ ಚೆನ್ನಾಗಿ ಅವರು. ಇಂದ ಅವರ ಇಡೀ ಜ್ಞಾನ ಈ ಪ್ರಭುತ್ವ ಅಂದ್ರೆ ಏನು, ಜನತೆ ಅಂದ್ರೆ ಏನು, ನಾ ಏನು ಮಾಡಬೇಕು ಅನ್ನೋ ಅವ್ರಿಗೆ ಆ ಜವಾಬ್ದಾರಿ ಅರ್ಥ ಆಗುತ್ತೆ. ಮೈಸೂರು ದೊರೆಯ ಟಿಪ್ಪು ಸತ್ತ ಮೇಲೆ ಟಿಪ್ಪುನ ಸಾಯಿಸೋದ್ರೂ ಭಾಳ ಮುಖ್ಯವಾದ ಕಾರಣ ಅಂತಂದರೆ ಬ್ರಿಟಿಷರು ಇಡೀ ಭಾರತವನ್ನು ಆಳ್ವಿಕೆ ಮಾಡಬೇಕು ಅನ್ನೋ ಆಸೆ, ಅದರಲ್ಲೂ ಮೈಸೂರು ಆಳ್ವಿಕೆ ಮಾಡಬೇಕು ಅನ್ನೋ ಆಸೆ. ಯಾಕಾಗಿ ಮೈಸೂರು ಆಳ್ವಿಕೆ ಮಾಡಬೇಕು ಅಂತಂದರೆ ಮೈಸೂರು ಒಂದು ಸಂಪತ್ಭರಿತವಾದ ಪ್ರದೇಶ. ಒಂದು ಕಡೆ ಬಯಲುಸೀಮೆ, ಒಂದು ಕಡೆ ಅರೆ ಮಲೆನಾಡು, ಒಂದು ಕಡೆ ಮಲೆನಾಡು, ಒಂದು ಕಡೆ ಜಲಸಂಪತ್ತು, ಒಂದು ಕಡೆ ಖನಿಜ ಸಂಪತ್ತು, ಒಂದು ಕಡೆ ಜನಸಂಪತ್ತು, ಎಲ್ಲವೂ ಇದೆ. ಕೃಷಿ ನಂಬರ್ 1 ಎಲ್ಲವೂ ಇದೆ, ಕೈಗಾರಿಕೆ ಇರಲಿಲ್ಲ ಅವಾಗ. ಆದರೆ ಎಲ್ಲವೂ ನಂಬರ್ 1. ಇಂಥ ಒಂದು ಸಂಪತ್ಭರಿತವಾದ ಪ್ರದೇಶವನ್ನು ವಶಪಡಿಸ್ಕೋಬೇಕು, ಆಳಬೇಕು ಅನ್ನೋ ಆಸೆ. ಸರಿ, ಮೈಸೂರು ಒಡೆಯರು ವಂಶಸ್ಥರಿಗೂ ಸಹಜವಾಗಿ ಆಸೆ ಇತ್ತು. ಟಿಪ್ಪುವಿನ ಅಂತ್ಯ ಮಾಡೋಕ್ಕೆ ಅವರು ಬ್ಯಾಕ್ಗ್ರೌಂಡ್ ಸಹಾಯ ಮಾಡಿದ್ರು. ಅದಕ್ಕೆ ಟಿಪ್ಪು ಅರಮನೆಯಲ್ಲಿದ್ದಂಥ ಅಧಿಕಾರಿಗಳ ಸಹಾಯನ ಪಡ್ಕೊಂಡ್ರು. ಅದು ಪೂರ್ಣ ಒಳಗೊಂಡಂಗೆ ಪಡ್ಕೊಂಡ್ರು. ಓಕೆ, ಸಫಲರಾದರು. ಟಿಪ್ಪು ಸತ್ತ ಮೇಲೆ 1799ರಿಂದ 1830ರವರೆಗೆ ಜಸ್ಟ್ 30 ವರ್ಷಗಳ ಕಾಲ ಮೈಸೂರು ವಂಶಸ್ಥರಿಗೆ ಬ್ರಿಟಿಷರು ಅಧಿಕಾರ ಹಸ್ತಾಂತರ ಮಾಡ್ತಾರೆ. ನಾನು ರಾಜರು ಹೇಳಕ್ಕೆ ಹೋಗಲ್ಲ ನಿಮಗೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು ತುಂಬ ಕಷ್ಟಪಟ್ಟಿರ್ತಾರೆ. ಈ ಪತ್ರ ಎಲ್ಲ ಬರೆದಿರ್ತಾರೆ, ಹಿಂಗಾರು ಮಾಡಿ ನಾನು ರಾಜ್ಯ ಉಳಿಸ್ಕೋಬೇಕಲ್ಲ ಅಂತ ಕಷ್ಟಪಟ್ಟಿರ್ತಾರೆ. ಅವ್ರು ಅಂತಿಮವಾಗಿ ಅವರು ಆ ರಾಜ್ಯ ಕೊಡೋಷ್ಟಕ್ಕೆ ಸತ್ತೋಗ್ತಾರೆ. ಕೃಷ್ಣರಾಜ ಒಡೆಯರು ಇರ್ತಾರೆ, ಅವ್ರಿಗೆ ಸಿಗುತ್ತೆ ಅದು. ಆಗ ರಾಜಿ ಲಕ್ಷ್ಮಣಮ್ಮಣ್ಣಿ ಅವರು ರಿಜೆಂಟಾಗಿ ಆಳ್ವಿಕೆ ಮಾಡ್ತಿರ್ತಾರೆ. ಓಕೆ, ಮತ್ತು ಇದನ್ನು ಈ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ ಬಂದಂಥ ಭೂ ಹಿಡುವಳಿ ಪದ್ಧತಿ ಹೇಳಿದ್ರೆ ನಿಮಗೆ ರೈತ ಚಳುವಳಿ ಅಂತ ಹೇಳಿದ್ನಲ್ಲ, ಅದೇ ಪದ್ಧತಿ ಆಧಾರದ ಮೇಲೆ ಟಿಪ್ಪು ಆಳ್ವಿಕೆ ಕಾಲದಲ್ಲಿ ಈ ಇಕ್ಕೇರಿ ನಾಯಕರು ಇದ್ರಲ್ಲ, ಶಿವಪ್ಪ ನಾಯಕ, ಇಕ್ಕೇರಿ ನಾಯಕರು, ಬಿದನೂರು ನಾಯಕರು, ಆ ಬಿದನೂರು ನಾಯಕರನ್ನ ಶಮನ ಮಾಡಿ ಟಿಪ್ಪು ತನ್ನ ಮೈಸೂರು ವಶಪಡಿಸ್ಕೊಬಿಟ್ಟಿದ್ದಾನೆ. ಅದನ್ನು ಇಕ್ಕೇರಿ ನಾಯಕರು ಅರ್ಥ ಮಾಡ್ಕೊಳ್ಳಿ. ಇಕ್ಕೇರಿ ನಾಯಕರ ಸಂಸ್ಥಾನವನ್ನು ಟಿಪ್ಪು ಹೈದರಾಲಿ ಕಾಲದಲ್ಲಿ ಸಂಪೂರ್ಣವಾಗಿ ಸೋಲಿಸಿ ಮೈಸೂರು ಸಂಸ್ಥಾನದ ಭಾಗಕ್ಕೆ ಒಳಪಡಿಸ್ಕೊಂಡಿರ್ತಾನೆ. ಆ ವಂಶಸ್ಥ ಅಂತ ವಂಶಸ್ಥವನು ಅಂತ ಹೇಳ್ಕೊಳ್ಳುವಂಥ ಬೂದಿ ಬಸಪ್ಪ ಈ ಮಲೆನಾಡಿನಲ್ಲಿ ಟ್ಯಾಕ್ಸ್ ಸಂಬಂಧಪಟ್ಟಂಗೆ ವಿರೋಧ ವ್ಯಕ್ತಪಡಿಸಿ ದಂಗೆ ಹೇಳ್ತಾನೆ ಅಂತ ಹೇಳ್ಕೊತಾನೆ. ನಾನು ಆ ವಂಶಸ್ಥ ಅಂತ ಹೇಳ್ಕೊಂಡು ದಂಗೆ ಹೇಳ್ತಾನೆ. ಆ ದಂಗೆಯನ್ನು ಮೈಸೂರು ಅರಸರು ಅಡಗಿಸಿದ್ರು ಸಫಲರಾಗಿರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಇಡೀ ಮೈಸೂರನ್ನ ತಾನೇ ತಗೋಬೇಕು ಅನ್ನೋ ಒಂದು ಕುತೂಹಲಕ್ಕೆ ಒಳಪಟ್ಟಿದ್ದಂಥ ಬ್ರಿಟಿಷರು ಒಂದು ಕಾರಣಕ್ಕಾಗಿ ಕಾಯ್ತಾ ಇರ್ತಾರೆ, ಒಂದು ನೆಪಕ್ಕಾಗಿ ಕಾಯ್ತಾ ಇರ್ತಾರೆ. ಈ ಕೊಟ್ಟಿರೋದೇ ನಾವೇನೆ ಪುನಃ ತಗೋಬೇಕು ಅಂತಂದರೆ ಒಂಥರ ಕಷ್ಟ ಆಗುತ್ತಲ್ಲ, ಏನೋ ಕಾರಣ ಬೇಕಲ್ಲ. ಆಗ ಆ ಬೂದಿ ಬಸಪ್ಪನ ಚಳುವಳಿಗೆ ಎಣ್ಣೆ ಮತ್ತು ತುಪ್ಪ ಹಾಕಿ ಜಾಸ್ತಿ ಉರಿಸೋರು ಬ್ರಿಟಿಷರೇ. ಅರ್ಥ ಹೇಳಿದ್ ನಿಮಗೆ. ಹಾಗೇ ಸಹಜ ಅಲ್ಲ, ಪ್ರಭುತ್ವ ಉಳಿಸ್ಕೊಳಕ್ಕೆ ಬೇಕೇ ಬೇಕಲ್ಲ ಪರಮೇಶ್, ಬೇಕೇ ಬೇಕು ಅದು ನಿಮಗೆ. ರಾಜಕೀಯ ಏನು ಮತ್ತೆ ಹೆಂಗಂದ್ರೆ ಆಗ ಆ ಬೂದಿ ಬಸಪ್ಪನ ಇಡೀ ಒಂದಷ್ಟಾಗಿ ದೊಡ್ಡ ಚಳುವಳಿ ಮಾಡಿಸೋದಕ್ಕೆ ಕೊನೆಗೆ ಮೈಸೂರು ಮಹಾರಾಜರು ಆ ಚಳುವಳಿಯನ್ನು ಹತ್ತಿಕ್ಕಲು ಅಸಮರ್ಥರಾದರು ಅನ್ನೋ ಕಾರಣ ಕೊಟ್ಟು, ಬೇರೆ ಬೇರೆ ಕಾರಣಗಳ ಕೊಟ್ಟು ಮೈಸೂರು ಸಂಸ್ಥಾನವನ್ನು ತನ್ನ ಅಧೀನಕ್ಕೆ ತಗೊಳ್ತು. ಈಗ ಸತ್ತಾನೆ ಟಿಪ್ಪು, ಯಾಕೆ ಅವ್ರು ಇಮಿಡಿಯೇಟ್ ಆಗಿ ಮೈಸೂರು ಅರಸರು ಕೊಡದೆ ಇವರೇ ಇಟ್ಕೋಬೋದಿತ್ತಲ್ಲ? ಯಾರು ಒಂದು ಸಾಂತ್ವನ, ಅಯ್ಯೋ ಮೈಸೂರು ಒಡೆಯರು ಪಾರಂಪರ್ಯ ಕೊಟ್ಟಿದ್ದೀವಿ ನಿಮಗೆ ಅಂತ ಜನ ವಿಶ್ವಾಸ ತಗೋಬೇಕಲ್ಲ. ಮೈಸೂರು ಒಡೆಯರನ್ನ ಬಿಟ್ಟಿಲ್ಲ, ನಾವು ಕೊಟ್ಟಿದ್ದೀವಿ ಅವ್ರಿಗೆ ಅಂತ. 1830ರಲ್ಲಿ ವಶಪಡಿಸ್ಕೊಂಡಂಥ ಬ್ರಿಟಿಷರು 1881ರವರೆಗೂ ಆಳ್ವಿಕೆ ಮಾಡ್ತಾರೆ. 50 ವರ್ಷ ಸತತವಾಗಿ. ಇದು ಒಂದು ಕಡೆ ಸಾಧಕವೂ ಆಗುತ್ತೆ, ಒಂದು ಕಡೆ ಬಾಧಕವೂ ಆಗುತ್ತೆ. ಸಾಧಕ ಅಂದ್ರೇನು? ಮಾಡರ್ನ್ ಮೈಸೂರಿಗೆ ಆರಂಭದ ಕಾಲಘಟ್ಟ. ಒಂದು ಮಾಡರ್ನ್ ಮೈಸೂರು ಟೆಂಪಲ್ಗೆ, ಮಾಡರ್ನ್ ಮೈಸೂರು ಕಾಲೇಜ್ಗೆ ಮೆಟ್ಲು, ಜಗಲಿ ಎಂದಂಗೆ, ಜಗಲಿ ಕಟ್ತಾರಲ್ಲ ಹಂಗೆ. ಅಂದರೆ ಇಂಗ್ಲೀಷ್ ಶಿಕ್ಷಣ ಮೈಸೂರಿಗೆ ಪ್ರವೇಶ ಆಯಿತು. ಭಾಳ ಮುಖ್ಯವಾಗಿ ಮಿಷನರಿಗಳು ಮೈಸೂರಿಗೆ ಪ್ರವೇಶ ಮಾಡಿದ್ರು. ಭಾಳ ಮುಖ್ಯವಾಗಿ ಕ್ರೈಸ್ತ ಧರ್ಮ ಮೈಸೂರಿಗೆ ಪ್ರವೇಶ ಮಾಡ್ತು. ಅದಕ್ಕೆ ಮುಂಚೆ ಇರಲಿಲ್ವಾ? ಇತ್ತು, ನೇರವಾಗಿ ಬಂತಲ್ಲ. ಅದಕ್ಕೂ ಮುಂಚೆ ಸಣ್ಣ ಸಣ್ಣದಿತ್ತು, ನೇರವಾಗಿ ಬಂತು. ಪ್ರಭುತ್ವ ಅವರಿತ್ತಲ್ಲ ಬಂತು. ಭಾಳ ಮುಖ್ಯವಾಗಿ ಏನಾಯ್ತು ಆಮೇಲೆ, ಬಹಳ ಮುಖ್ಯವಾಗಿ ಇದು ದಾಖಲೆ ಮಾಡಬೇಕಾದ್ರೆ ನೀವು ಕರ್ನಾಟಕದ ಚರಿತ್ರೆಗೆ ಹೊಸ ದಿಕ್ಕು ಸಿಕ್ತು. ಹೆಂಗೆ? BL ರೈಸ್ ಶಾಸನ ಪಿತಾಮಹನಾದ, ಮೆಕ್ಯಾನ್ಜೆ
ಹಸ್ತಪತಿ ಪಿತಾಮಹನಾದ, ಕಿಟಲ್ ಕನ್ನಡ ನಿಘಂಟಿನ ಪಿತಾಮಹರಾದರು. ಎಲ್ಲ ಬಂದು ಆ 830ರಿಂದ 881 ಸಂದರ್ಭವೇ. 1850ರಲ್ಲಿ ಒಬ್ಬ ಕಿಟಲ್ ಡಿಕ್ಷನರಿ ಬರೋದು ಎಂತಮ್ಮ, ಇವೆಲ್ಲ ಬರೋದು ಆವಾಗ ತಾನೆ. ಇದೆಲ್ಲವೂ ಮುಚ್ಚು ಮೊರೆ ಇದ್ದಂಥ ಸಂದರ್ಭಗಳಲ್ಲಿ, ಎಲ್ಲೋ ಆಚೆ ಒಳಗಡೆ ಎಲ್ಲೋ ಬರೆದ ಸಂದರ್ಭಗಳಲ್ಲಿ ಈ ಎಲ್ಲ ಚರಿತ್ರೆ ಆಚೆ ಬಂತು. ನಾನು ಹೇಳಿ 3 ಹೇಳಿದಷ್ಟೇ ನಿಮಗೆ, ಬೇಕಾದಷ್ಟು ಇಡೀ ಗೆಜೆಟರಿಗಳು ಆಚೆ ಬಂದು ಒಂದು ಕಡೆ ಆಳ್ವಿಕೆ ಮಾಡಿದ್ರು ಹೌದು. ಆದರೆ ನಮಗೆ ಈ ಬ್ರಿಟಿಷ್ ಅಧಿಕಾರಿಗಳು ಬಂದ ಮೇಲೆ ತಮ್ಮ ಸಾಂಸ್ಕೃತಿಕ ಚರಿತ್ರೆಗಳನ್ನು ಇಲ್ಲಿ ಬರೆದರು ಹಲವಾರು. ಭಾಳ ಮುಖ್ಯವಾಗಿ ಟಿಪ್ಪು ಕಾಲದಲ್ಲಿ ಇದ್ದಂಥ ಮಿಷನರಿಗಳಲ್ಲಿ ಒಬ್ಬರೇ ಹೇಳ್ತೀನಿ ನಿಮಗೆ, ಅದು ಅಬೇಬ್ ದುಬಾಯ್ ಅನ್ನೋರು ಇಂದು ಮ್ಯಾನರ್ಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ಮಿನರಲ್ಸ್ ಅಂತ ಒಂದು ಪುಸ್ತಕ ಬರೀತಾರೆ. ಅದು ಅವರ ಅವರು ತಮಿಳುನಾಡು ಬಂದಿರ್ತಾರೆ, ಫಾದರ್ ಆಗಿ ಬಂದಿರ್ತಾರೆ ಅವರು. ಆದರೆ ಅವರು ಟಿಪ್ಪು ಸತ್ತ ನಂತರ ಅವರು ಗಂಜಾಮಿಗೆ ಬರ್ತಾರೆ, ಶ್ರೀರಂಗಪಟ್ಟಣದ ಗಂಜಾಮ್ಗೆ. ಅಲ್ಲೇ ನೆಲೆ ಅವ್ರದ್ದು. ಅಲ್ಲಿ ಈಗ ಚರ್ಚ್ ಇದೆ, ಅವ್ರದ್ದು 200 years ಚರ್ಚ್ ಇದೆ. ಅವರು ಅಲ್ಲೇ ನೆಲೆ ಊರಿರ್ತಾರೆ. ಮತ್ತು ಅವರು ತುಂಬ ಯಾತ್ರಿಗಳು ಪ್ರಯಾಣ ಮಾಡಿ ಇಡೀ ಆ ಸಂದರ್ಭ ಆಗುವಂಥ ಎಲ್ಲ ಬ್ರಾಹ್ಮಣಶಾಹಿಯ ತತ್ವ ಸಿದ್ಧಾಂತಗಳು ಮತ್ತು ಜನಸಾಮಾನ್ಯ ಸಿದ್ಧಾಂತಗಳು, ಹಬ್ಬ ಹರಿದಿನ, ಜಾತ್ರೆ, ಮೆರವಣಿಗೆ, ಜಾತಿ ವ್ಯವಸ್ಥೆ, ಜಾತಿಗೆ ಹುಟ್ಟು, ಜಾತಿಯಿಂದ ಆಗುವಂಥ ಕಟ್ಟುಪಾಡುಗಳು, ಇವೆಲ್ಲವನ್ನು ಮತ್ತು ಎಲ್ಲವನ್ನು ಸಮೀಕ್ಷೆ ಮಾಡಿ ಸಮಗ್ರವಾಗಿ ಚರ್ಚೆ ಮಾಡಿ ಅವರು ವಿಸ್ತೃತವಾದಂಥ ಒಂದು ಪುಸ್ತಕ ಬರೀತಾರೆ. ಇಂದು ಮ್ಯಾನರ್ಸ್ ಆ್ಯಂಡ್ ಕಸ್ಟಮ್ಸ್ ಆ್ಯಂಡ್ ನಮ್ಮ ಸೆರಿಮನೀಸ್ ಅಂತ ಭಾಳ ಚಂದದ ಪುಸ್ತಕ ಅದು. ಆ ಪುಸ್ತಕ ಫ್ರಾನ್ಸಲ್ಲಿ ಪಬ್ಲಿಷ್ ಆಗುತ್ತೆ, ಡೆಲ್ಲಿ ಪಬ್ಲಿಷ್ ಆಗುತ್ತೆ, ನಮ್ಮ ಇಂಗ್ಲೀಷ್ನಲ್ಲಿ ಈಗಲೂ ಇದೆ, ನನ್ನ ಹತ್ರ ಇದೆ ಆಯಿತಾ. ಅದು ಇಡೀ ಆ ಸಂದರ್ಭದ ಎಲ್ಲ ಸಾಹಿತ್ಯದ ಸಾಂಸ್ಕೃತಿಕ ಚರಿತ್ರದ ಬಗ್ಗೆ ಮಾತಾಡುತ್ತೆ. ಪ್ಲೇಗ್ ಬರುತ್ತೆ, ಕಾಲರ ಬರ್ತದೆ. ಆಗ ಬ್ರಿಟಿಷರು ಫ್ರಾನ್ಸಿಂದ ಇಂಗ್ಲೆಂಡಿಂದ ಟ್ಯಾಬ್ಲೆಟ್ಸ್ ತಂದು ಕೊಡ್ತಾರೆ, ಇಂಜೆಕ್ಷನ್ ಹಾಕ್ಸ್ತಾರೆ ಅವಾಗೆಲ್ಲ ಜನಗಳಿಗೆಲ್ಲ. ಅದೆಲ್ಲವೂ ಸಿಗುತ್ತೆ ನಿಮ್ಗೆ ಅಲ್ಲಿ. ಭಾಳ ಮುಖ್ಯವಾಗಿ ನಿಮಗೆ 1830 1881 ಆಗೋದು ದೊಡ್ಡ ಬದಲಾವಣೆ ಅಂತಂದರೆ, ಅಸ್ಪೃಶ್ಯರು ಊರಿಂದ ಆಚೆ ವಾಸ ಮಾಡ್ತಾ ಇರ್ತಾರೆ ಕೇರಿನಲ್ಲಿ. ಇದೆಲ್ಲ ಹೇಳಲೇಬೇಕು ನೀವು, ಅದನ್ನು ನೀವು ಕೇರಿನ ಆಚೆ ಇರ್ತಾರೆ. ಆ ಕೇರಿ ಅಸ್ಪೃಶ್ಯರು ಊರಿಂದ ಆಚೆ ವಾಸ ಮಾಡುವುದು, ಕೇರಿಯಲ್ಲಿ ವಾಸ ಮಾಡುವುದು ಅವರ ಸಾಮಾಜಿಕ ಕಟ್ಟುಪಾಡು. ಆ ಕೇರಿಯಿಂದಲೂ ಆಚೆ ಇದ್ದದ್ದು ಕುಷ್ಠರೋಗಿಗಳು ಮತ್ತು ದಮ್ಮು ಸೂಲಿದ್ದಂಥ ವ್ಯಕ್ತಿಗಳು, ಆಸ್ಮಾ ಪೇಷಂಟ್ಗಳು. ಇವರು ತುಂಬ ಜಾಸ್ತಿ ಆ ಜನಾಂಗದಲ್ಲಿ ಇದರಿಂದ ಇವರು ಊರಿಂದ ಆಚೆ ನದಿಯ ದಡದಲ್ಲಿ ವಾಸ ಮಾಡ್ತಿರ್ತಾರೆ. ಅಂಥ ನಿರ್ಗತಿಕರನ್ನು ಮಿಷನರಿಗಳು ಬಂದು ತಪ್ಪಿಕೊಂಡು ಎತ್ಕೊಬಂದರು. ಮಿಷನರಿ ಇಟ್ಕೊಂಡ್ರು, ಕಾಲು ಒರೆಸಿದ್ರು, ಚಪ್ಪಲಿ ಕೊಟ್ಟರು, ಬಟ್ಟೆ ಕೊಟ್ಟರು, ದಮ್ಮು ಸುಲಿಗೆಲ್ಲ ಔಷಧಿ ಕೊಟ್ಟರು. ಸರಿ, ಆ ಕೇರಿಗಳಿಗೆ ಬಂದರು, ಕರ್ಕೊಂಡೋದ್ರು, ಅವರಿಗೆ ಬಟ್ಟೆ ತಲೆ ಬಚ್ಚರು, ಎಣ್ಣೆ ಕೊಟ್ಟರು, ಊಟ ಕೊಟ್ಟರು, ಅನ್ನ ಕೊಟ್ಟರು, ಶಿಕ್ಷಣ ಕೊಟ್ಟರು, ಇಂಗ್ಲೀಷ್ ಶಿಕ್ಷಣ ಕೊಟ್ಟರು. ಶತಮಾನಗಳಿಂದ ಭಾರತದಲ್ಲಿ ಯಾರು ಶಿಕ್ಷಣ ಪಡೆಯಬಾರ್ದಾಗಿತ್ತೋ, ಯಾರು ಮುಟ್ಬಾರ್ದಾಗಿತ್ತೋ ಅವ್ರನ್ನೆಲ್ಲ ಒಂದು ವರ್ಗ ಬಂದು ಮುಟ್ಟಿದಾಗ ಇದು ಭಾರತದ ದೊಡ್ಡ ಸಂಚಲನ, ಇದು ರೋಮಾಂಚನ. ಇದು ನಮ್ಮನ್ನು ಮುಟ್ತಾರಲ್ಲ ನಮ್ಮ ಮನುಷ್ಯರು ಅಂತ. ನಮ್ಮವ್ರು ಯಾರು ಮುಟ್ಟಿಲ್ವಲ್ಲ, ನಮ್ಮವರು ಊರವರು ಕೇರಿಯವರು ಮುಟ್ಟಲ್ಲ, ಕೇರಿಯವರು ಈ ಕುಷ್ಠರೋಗರು ಮುಟ್ಟೋದೇ ಇಲ್ಲ. ನನ್ನ ಬಂಧು ಬಳಗಾದರೂ ಮುಟ್ಟಿಲ್ಲ ಅವ್ರನ್ನೆಲ್ಲ. ಅಂತ್ಯವನ್ನು ಬಂದು ಮುಟ್ಬಿಟ್ರಲ್ಲ ಈ ಬೆಳಿಗ್ಗೆ ಜನಾಂಗ. ಇವ್ರಿಗೇನೋ ದೊಡ್ಡ ಪವಾಡ ಆಗೋಯ್ತು ಇವ್ರಿಗೆ. ಕರ್ಕೊಂಬಂದಿಲ್ಲ. ಕೊನೆಗೆ ಏನು ಮಾಡೋದು, ಸಹಜವಾಗಿಯೇ ಕೊಳ್ಳೇಗಾಲ, ನಮ್ಮ ಕನಕಪುರ, ಯಳಂದೂರು, ಟಿ ನರಸೀಪುರ, ಹಾಗೆಯೇ ಕಾಗಲವಾಡಿ, ತಾಳ್ವಾಡಿ, ಈ ಭಾಗದ ಹಲವಾರು ಭಾಗಗಳಲ್ಲಿ ದಲಿತರು ಕ್ರೈಸ್ತರ ಮತಾಂತರ ಆದರು. ಏನಪ್ಪ, ಈ ಮತಾಂತರ ಆದಮೇಲೆ ಸಹಜವಾಗಿ ಆದರೂ ಅದನ್ನು ಬಲವಂತ ಅಲ್ಲ, ದಯವಿಟ್ಟು ಅನ್ಬೇಡಿ, ಅದನ್ನು ನೀವು ಬಲವಂತ ಅಲ್ಲ, ಆಗಲ್ವಾ. ಇಲ್ಲಿ ನಮ್ಮನ್ನು ಪ್ರಶ್ನೆ ಉಟ್ಕೊಳ್ತಾನೆ ನನಗೆ, ದಲಿತರು ಮತಾಂತರ ಆದರೂ ಮತ ಸ್ವೀಕಾರ ಮಾಡಿದ್ರು ಅಂತ ಪ್ರಶ್ನೆ. ಒಂದು ಧರ್ಮದಿಂದ ಇನ್ನೊಂದು ಧರ್ಮಕ್ಕೆ ಹೋದರೆ ಮತಾಂತರ, ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದರೆ ಪಕ್ಷಾಂತರ. ಪಕ್ಷವಿಲ್ಲದೆ ಪರಮೇಶ್ವರಿಗೂ ನಿನಗೂ ನನಗೂ ಪಕ್ಷ ಇಲ್ಲ, ನಾವೊಂದು ಪಕ್ಷಕ್ಕೆ ಸೇರ್ಕೊಳ್ತೀವಿ ಅಂತಂದರೆ ಪಕ್ಷ ಸೇರ್ಪಡೆ ಹೊರತು ಪಕ್ಷಾಂತರನದು ಪಕ್ಷಾಂತರನ. ಹಂಗೆ ನನಗೆ ಧರ್ಮ ಇಲ್ಲ, ಜಾತಿ ಇದೆ. ಈ ಜಾತಿಯಿಂದ ಒಂದು ಧರ್ಮಕ್ಕೆ ಹೋದಾಗ ಅದು ಧರ್ಮ ಸ್ವೀಕಾರ ಹೊರತು ಧರ್ಮಾಂತರ ಅಲ್ಲ, ಮತಾಂತರ ಅಲ್ಲ. ಇದನ್ನು ಪಾಯಿಂಟ್ ಅರ್ಥ ಮಾಡ್ಕೋಬೇಕಿದ್ರೆ ನೀವು. ಮತಾಂತರ ಅಲ್ಲ, ಇದು ಧರ್ಮ ಸ್ವೀಕಾರ. ಈ ಧರ್ಮಕ್ಕೆ ಒಳಪಟ್ಟಿಲ್ಲ, ನೀವು ಊರಿಂದ ಆಚೆ ಇರಬೇಕು, ಮುಟ್ಟಬಾರ್ದು ಅಂತ ಆಚೆ ಇಟ್ಟಿದ್ದ ವರ್ಗ ಒಂದು ಧರ್ಮ ಸ್ವೀಕಾರ ಮಾಡೋದಕ್ಕಾಗಿ ಅದು ಧರ್ಮ ಸ್ವೀಕಾರವೇ ಹೊರತು ಮತಾಂತರ ಅಲ್ಲ. ಇವತ್ತಿನ ಕಾನ್ಸೆಪ್ಟ್ ಮಾತಾಡೋದಲ್ಲ ನೀವು ಮತಾಂತರ ಅಂತ, ಶುದ್ಧ ಸುಳ್ಳು ಅದು. ಒಂದು ಕಡೆ ಆಯ್ತಲ್ಲ, ಇದು ಒಂದು ಕಡೆ. ಇದು ದೊಡ್ಡ ಬದಲಾವಣೆ ಆಯಿತು. ಇದು 1830ರಿಂದ 1881ರವರೆಗೆ ಆದಂಥ ದೊಡ್ಡ ಸಾಂಸ್ಕೃತಿಕ ಪಲ್ಲಟಗಳಿವೆಲ್ಲ. ನಂತರ 1881ರಲ್ಲಿ ಮತ್ತೆ ಬ್ರಿಟಿಷರು ತಮ್ಮ ಆಗಾಗಲೇ 1885ನಲ್ಲಿ ಕಾಂಗ್ರೆಸ್ ಸ್ಥಾಪನೆ ಆಗಿರ್ತದೆ. ಹಲವಾರು ರೀತಿಯ ಭಾರತದಲ್ಲೂ ಹಲವಾರು ರೀತಿಯ ಚಳುವಳಿಗಳು ಆಗಲೇ ಆರಂಭ ಆಗಿರ್ತವೆ. ಪಾಕಿಸ್ತಾನದ ಅವತ್ತಿನ ಭಾರತದ ವಾಯುವ್ಯ ಭಾಗ್ಯ, ಈಶಾನ್ಯ ಭಾಗದ ಪಾಕಿಸ್ತಾನದ ಭಾಗದಲ್ಲಿ ತುಂಬ ಚಳುವಳಿ ಹುಟ್ಕೊಳ್ಳುತ್ತೆ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ನಿಮಗೆ ಮಿತ್ರರು ಹೇಳಲೇಬೇಕು ನಿಮಗೆ, ಭಾರತದಲ್ಲಿ ಪ್ರಪ್ರಥಮವಾಗಿ
ಭಾರತ ರಾಷ್ಟ್ರೀಯ ಚಳವಳಿಗೆ ಮೂಲ ಬೀಜ ಹುಟ್ಟುಕೊಳ್ಳುವುದು ಇಸ್ಲಾಮಾಬಾದ್, ರಾವಲ್ಪಿಂಡಿ ಮತ್ತು ಲಾಹೋರ್ ಭಾಗದಲ್ಲಿ ಅಲ್ಲಿ ಹುಟ್ಕೊಳ್ತವೆ. ಲಾಲ್ ಲಜಪತ್ ರಾಯ್ ಅವ್ರನ್ನ ಎಲ್ಲಿ ಸಾಯಿಸೋದು? ಗೋಲಿಬಾರಲ್ಲಿ ಸಾಯಿಸೋದು ಅಲ್ಲೇ ತಾನೇ. ಕಾಂಗ್ರೆಸ್ ಗೋಲಿಬಾರ್ ಸತ್ತೋದಾಗ ಎಲ್ಲಿ ಸತ್ತೋಗ್ತಾರೆ? ನಮ್ಮ ಲಾಲ್ ಲಜಪತ್ ರಾಯ್ ಅವರು ಅಲ್ಲೇ ಗೋಲಿಬಾರ್ ಸತ್ತೋಗ್ತಾರೆ ಅಲ್ವಾ? ಲಾಹೋರ್ನ ಸತ್ತೋಗೋದು ಅವರು. ಮತ್ತು ಎಲ್ಲ ಕಡೆ ಜಾಸ್ತಿ ಆಗೋದು ಅಲ್ಲೇ ಆಗೋದು ಆಯಿತಾ. ಅಲ್ಲಿಂದ ಆರಂಭ ಆಗುತ್ತೆ. ಅಲ್ಲಿಂದ ಆದಮೇಲೆ ಭಾರತದಲ್ಲಿ ಇವೆಲ್ಲ ಗೊತ್ತಾದಾಗ ಮತ್ತೆ 1881 ಸಂದರ್ಭದಲ್ಲಿ ಮತ್ತೆ ಬ್ರಿಟಿಷರು ಮೈಸೂರು ಅರಸರಿಗೆ ಸಂಸ್ಥಾನವನ್ನು ಕೊಡ್ತಾರೆ. ಒಂದು ತಡಿತೀನಿ ಸರ್, ಕ್ಷಮಿಸಿ. ಈ 50 ವರ್ಷದಲ್ಲಿ ಮೈಸೂರಿನ ಆ ವಂಶ ಇದೆಯಲ್ಲ, ಅವ್ರು ಎಲ್ಲಿದ್ರು? ಇಲ್ಲಿ ಇದ್ರು. ಅವ್ರ ಪ್ರಾಮುಖ್ಯತೆ ಇತ್ತು ಅವ್ರಿಗೆ. ನೀವು ಒಳ್ಳೆ ಪಂಡಿತ ಬ್ರದರ್, ಒಳ್ಳೆ ಅವ್ರ ವಂಶ ಪರಂಪರೆಗೆ ಒಬ್ಬಿದು ಪಟ್ಟ ಕಟ್ಕೊತಿರೋ ಒಬ್ರನ್ನ ಅವ್ನು ಸತ್ತ ಇನ್ನೊಬ್ರನ್ನ ಪಟ್ಟ ಕಟ್ತಾ ಇದ್ರು. ಅದರಲ್ಲಿ ಆ ಪಟ್ಟ ಕಟ್ಟಿದಾಗ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರು ಬ್ರದರ್ ನೀವು. ನಾನು ಮಿಸ್ ಮಾಡ್ಕೊಬಿಡ್ತಿಲ್ಲ ಅಂತ ಹಿಂದೂ ಹೋಗ್ಬಿಡ್ತಿದೆ ಅಂತಂದರೆ ಈ ಅವಧಿನಲ್ಲೇ ಮೈಸೂರಿನಲ್ಲಿ ಪ್ರಗತಿ ಹೇಳಿದ್ರೆ ನಿಮಗೆ ಹಲವಾರು ಪ್ರಗತಿಗಳಾಯಿತು ಅಂತ ಹೇಳಿದ್ನಲ್ಲ, ಆ ಪ್ರಗತಿನಲ್ಲೇ ಭಾಳ ಮುಖ್ಯವಾದ ಪ್ರಗತಿ ಹೇಳಲೇಬೇಕು ನಿಮಗೆ. ದಯವಿಟ್ಟು ಹಿಂದಕ್ಕೆ ಹೋಗಿ ನೀವು ಎಡಿಟ್ ಮಾಡಿ ಹಾಕಲೇಬೇಕಿದೆ ನೀಟಾಗಿದೆ. ನೀವು ಹಿಂದಕ್ಕೆ ಹೋದಾಗ ಕಲ್ಕತ್ತಾ ರಾಜಧಾನಿ ಆಗಿರ್ತದೆ. ಆ ಕಲ್ಕತ್ತಲ್ಲಿ ಆಗ ಲಾರ್ಡ್ ವಿಲಿಯಂ ಬೆಂಟಿಂಗ್ ಆಳ್ವಿಕೆ ಮಾಡ್ತಾ ಇರ್ತಾರೆ. ಆ ಲಾರ್ಡ್ ವಿಲಿಯಂ ಬೆಂಟಿಂಗ್ ಆಳ್ವಿಕೆ ಮಾಡುವ 28ರಲ್ಲಿ ರಾಜಾರಾಮ್ ಮೋಹನ್ ರಾಯ್ ಬರ್ತಾರಲ್ಲ, ಗೊತ್ತಲ್ಲ, 1928 ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜ ಸ್ಥಾಪನೆ ಮಾಡ್ತಾರಲ್ಲ. 30 ಕಿತ್ಕೊಂಡಿರ್ತಾರೆ, ಅಲ್ಲಿ ಆಳ್ವಿಕೆ ಮಾಡ್ತಾಯಿರ್ತಾರೆ. ಬ್ರಹ್ಮ ಸಮಾಜ 30 ಆಳ್ವಿಕೆ ತಗೊಂಡಾಗ ನಮ್ಮ ವಿಲಿಯಂ ಬೆಂಟಿಂಗ್ ಇಲ್ಲಿಗೂ ಪ್ರಭುತ್ವ ಆಗ್ತಾರೆ. ಅಲ್ಲಿ ಸತಿ ಪದ್ಧತಿ ನಿರ್ಮೂಲನೆ ಮಾಡಿರ್ತಾರೆ, ಆಮೇಲೆ ಬಾಲ್ಯ ವಿವಾಹ ನಿರ್ಮೂಲನೆ ಮಾಡಿರ್ತಾರೆ, ಆಮೇಲೆ ಎಲ್ಲರೂ ಸಮಾನ ಭೂಮಿ ಹಕ್ಕನ್ನು ಪ್ರತಿಪಾದನೆ ಮಾಡಿರ್ತಾರೆ, ಮತ್ತು ಇಂಗ್ಲೀಷ್ ಶಿಕ್ಷಣವನ್ನು ಕಡ್ಡಾಯ ಮಾಡಿರ್ತಾರೆ ರಾಜಾರಾಮ್ ಮೋಹನ್ ರಾಯ್ ಗೊತ್ತಲ್ಲ. ಮತ್ತು ಇವೆಲ್ಲವೂ ಮಾಡಿರ್ತಾರೆ. ಆ ಎಲ್ಲ ಕಾನೂನುಗಳು ಇಲ್ಲಿಗೂ ಅಪ್ಲೈ ಆಗುತ್ತೆ, ಮೈಸೂರು ಸಂಸ್ಥೆಗೂ ಅಪ್ಲೈ ಆಗುತ್ತೆ. ಮೈಸೂರು ಸಂಸ್ಥಾನದಲ್ಲೂ ಎಲ್ಲ ಕಾನೂನು, ಹೆಣ್ಮಕ್ಳಿಗೂ ಸಮಾನ ಭೂಮಿ ಕೊಡಬೇಕು, ಮತ್ತು ಬಾಲ್ಯ ವಿವಾಹ ನಿರ್ಮೂಲನೆ ಮಾಡಬೇಕು, ವಿಧವೆ ವಿವಾಹವನ್ನು ಪ್ರೋತ್ಸಾಹಿಸಬೇಕು ಆಯಿತಾ. ಆಮೇಲೆ ವಿಧವೆಯರು ಸತಿಯಾಗುವುದನ್ನು ನಿಷೇಧ ಮಾಡೋದು, ಇವೆಲ್ಲವೂ ಕಾನೂನು ಪ್ರಕಾರ ಮಾಡ್ತಾರೆ. ಅದು ಇಲ್ಲಿ ಅಪ್ಲೈ ಆಗುತ್ತೆ. ಇಂಗ್ಲೀಷ್ ಶಿಕ್ಷಣ ಕಡ್ಡಾಯ ಮಾಡ್ತಾರೆ. ಈ ಇಂಗ್ಲೀಷ್ ಶಿಕ್ಷಣ ಕಡ್ಡಾಯ ಮಾಡೋ ಸಂದರ್ಭದಲ್ಲಿ 1830ರಿಂದ 1881 ಆಳ್ವಿಕೆ ಮಾಡಿದಂಥ 50 ವರ್ಷದ ಬ್ರಿಟಿಷ್ ಸರ್ಕಾರವೇ ಬೆಂಗಳೂರಿನಲ್ಲಿ ಸೆಂಟ್ರಲ್ ಕಾಲೇಜ್ ತೆಗೆಯುವುದು, ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ ತೆಗೆಯುವುದು. 1882ರಲ್ಲಿ ಮಹಾರಾಜ ಕಾಲೇಜು, ಅದಕ್ಕಿಂತ ಹಿಂದೆ ಮಹಾರಾಜ ಕಾಲೇಜ್ ಒಂದು 4 ವರ್ಷ ಮುಂಚೆ ಸೆಂಟ್ರಲ್ ಕಾಲೇಜ್ ಬೆಂಗಳೂರು. ಬ್ರಿಟಿಷ್ ಕಲ್ಚರ್ ಇರೋದಲ್ವಾ. ಮೈಸೂರು ಮಹಾರಾಜ ಕಾಲೇಜ್ ತೆಗೆದಾಗ ಅದು ರಾಜ ಪ್ರಿನ್ಸ್ ಸ್ಕೂಲ್ ಅಂತ ಕರೀತಾರೆ. ರಾಜ ಪ್ರಿನ್ಸ್ ಸ್ಕೂಲ್ ಅಂತ ರಾಜನ ಮಕ್ಕಳು ಶಾಲೆಗೆ. ಅಲ್ಲಿ ಈ 10ನೇ ಚಾಮರಾಜ ಒಡೆಯರು ಮಿಕ್ಕ ಎಲ್ಲ ರಾಜಪುರ ಎಲ್ಲರೂ ಶಿಕ್ಷಣ ಕಲಿತಾರೆ, ಇಂಗ್ಲೀಷ್ ಶಿಕ್ಷಣ ಕಲಿತಾರೆ. 10ನೇ ಚಾಮರಾಜ ಒಡೆಯರೇ 1881 ರಾಜರಾಗ್ತಾರಲ್ಲ, ಆ ರಾಜರೇ ಸ್ವತಃ ಇಂಗ್ಲೀಷ್ನ ಮಾತನಾಡುವಂಥ ರಾಜನಾಗಿರ್ತಾರೆ. ಅದಕ್ಕೆ ಕಾರಣ ಬ್ರಿಟಿಷ್ ಕೊಡೋದು ಇಂಗ್ಲೀಷ್ ಶಿಕ್ಷಣ. ಆಗ ಇದೆಲ್ಲ ಆಧಾರದ ಮೇಲೆ ಅವರು ಇಷ್ಟೆಲ್ಲ 880 ಹೇಳ್ದಲ್ಲಿ ನಿಮಗೆ 830 850 ಎಲ್ಲ ದೊಡ್ಡ ಬದಲಾವಣೆ. ವಸಾಹತು ಕಾಲಘಟ್ಟದ ಮೈಸೂರು ಸಂಸ್ಥಾನ ನನ್ನ ಪುಸ್ತಕ ಇದೆ, ಅದಕ್ಕಾಗಿನಲ್ಲಿ ವಸಾಹತು ಕಾಲಘಟ್ಟದ ಮೈಸೂರು ಸಂಸ್ಥಾನ ನಾನು ಹೇಳ್ತಿಲ್ಲ, ಅದೇ ಬರೀ ವಸಾಹತು ಕಾಲಘಟ್ಟ ಮೈಸೂರು ನಾನು ಇದ್ದೇ ಬರೆದಿರೋದಿಲ್ಲಿ, ಸುಮ್ಮನೆ ಪುಟಾಟಿಗೆ ಹೇಳ್ತಿಲ್ಲ. ಇಲ್ಲಿ ವಸಾಹತು ಕಾಲಘಟ್ಟದ ಮೈಸೂರು ಸಂಸ್ಥಾನ ಅದನ್ನೇ ಬರೆದಿರೋದಲ್ಲಿ. ಅಲ್ಲಿ ಇದೆಲ್ಲ ಬದಲಾವಣೆ ಆದಾಗ 881 ಸಹಜವಾಗಿಯೇ ಇವರು ಕೊಟ್ಟಾಗ ಸಹಜವಾಗಿಯೇ ಆಗಾಗಲೇ ಇಂಗ್ಲೀಷ್ ಶಿಕ್ಷಣವನ್ನು ಕಲ್ತ್ಕೊಂಡಿದ್ದಂಥ 10ನೇ ಚಾಮರಾಜ ಒಡೆಯರ್ ಪ್ರಪಂಚದ ಹಲವಾರು ಕೃತಿಗಳನ್ನ ಓದ್ಕೊಂಡಿರ್ತಾರೆ. ಕಾರ್ಲ್ ಮಾರ್ಕ್ಸ್ ಗೊತ್ತಿರ್ತದೆ ಅವ್ರಿಗೆ, ಟಾಲ್ಸ್ಟಾಯ್ ಗೊತ್ತಿರ್ತದೆ ಅವ್ರಿಗೆ, ಪ್ರಜಾಪ್ರಭುತ್ವ ಕಾನ್ಸೆಪ್ಟ್ ಗೊತ್ತಿರುತ್ತೆ ಅವ್ರಿಗೆ, ಎಲ್ಲ ಗೊತ್ತಿರ್ತಾರೆ. ಬಹಳ ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರಾಗೇ ಈ 10ನೇ ಚಾಮರಾಜ ಒಡೆಯರಿಗೆ ತುಂಬ ಆತ್ಮೀಯರಾಗುವುದು ಮತ್ತು 1893 ಚಿಕಾಗೋದಲ್ಲಿ ಭಾಷಣ ಮಾಡೋಕ್ಕೆ ಹೋಗುವಂಥ ಸ್ವಾಮಿ ವಿವೇಕಾನಂದ ಆತ್ಮೀಯ ಗೆಳೆಯರಾಗ್ತಾರೆ. ಮತ್ತೆ ಏನು ಸ್ವಾಮಿ 10ನೇ ಚಾಮರಾಜ ಒಡೆಯರ್ ಹತ್ರ ದುಡ್ಡು ಕೊಟ್ಟು ಕಳಿಸೋದು ಅವ್ರನ್ನ ಚಿಕಾಗೋಗೆ? ಏನು ಹೆಂಗಂದ್ಬಿಟ್ರಿ ನೀವು? ನನ್ನ ಪುಸ್ತಕದಲ್ಲಿ ನೋಡಿ ಅಲ್ಲ, ನನ್ನ ಪುಸ್ತಕ ಎಲ್ಲ ಅವ್ರು ಬರೆದ ಪತ್ರಗಳಲ್ಲಿ ಹಾಕಿದ್ದೀನಿ ಅಲ್ಲಿ. 10ನೇ ಚಾಮರಾಜ ಒಡೆಯರೇ ಕೆತ್ರಿಯ ಮಹಾರಾಜರು, ಅವ್ರು ಹೇಳಿದಲ್ಲಿ ಇವರು ಕೇರಳದ ಕೆತ್ರಿಯ ಮಹಾರಾಜರು. ಇವರು 10ನೇ ಚಾಮರಾಜ ಒಡೆಯರು ತುಂಬ ಆತ್ಮೀಯರು. ಮೈಸೂರು ಇವರ ಆಗಮನದ ಮೇಲೆ ಸ್ವಾಮಿ ವಿವೇಕಾನಂದವರು ಮೈಸೂರು ಬರೋದು, ಬೆಂಗಳೂರು ಬರೋದು ಅಲ್ಲಪ್ಪ. ಸ್ವಾಮಿ ವಿವೇಕಾನಂದವರ ಆತಿಥ್ಯ ಮೈಸೂರಲ್ಲಿ 10ನೇ ಚಾಮರಾಜ ಒಡೆಯರು ಮಾಡೋದು. ಒಬ್ಬಳು ಆತ್ಮೀಯ ಗೆಳೆಯ. ಏನು ಗೆಳೆತನ ಬತ್ತು ಅವ್ರಿಗೆ? 10ನೇ ಚಾಮರಾಜ ಒಡೆಯರು 1881ರಲ್ಲಿ ಮಹಾರಾಜರಾದಾಗ ಆಗಾಗಲೇ ಅವ್ರಿಗೆ ಬ್ರಿಟಿಷರ ಇಂಗ್ಲೀಷ್ ಶಿಕ್ಷಣ ಮತ್ತು ಎಲ್ಲ ಈ ಪ್ರಜಾಪ್ರಭುತ್ವ ಕಾನ್ಸೆಪ್ಟ್ ತುಂಬ ಗೊತ್ತಾಗಿರೋದ್ರಿಂದ ಅವರು ಮೊದಲು ಮಾಡುವ ಕೆಲಸ ರಂಗಾಚಾರ್ಯರು ಅಂತಂದರೆ ಒಂದು ಕಂಡೀಷನ್ ಹೇಳ್ತೀನಿ ಕೇಳಿ ನಿಮಗೆ. 10ನೇ ಚಾಮರಾಜ ಒಡೆಯರನ್ನು ರಾಜರು ಮಾಡ್ತಾರೆ, ಆದರೆ ಬ್ರಿಟಿಷರು ಅಧಿಕಾರವನ್ನು ತಮ್ಮ ಕೈ ಇಟ್ಕೊಳ್ಳೋಕ್ಕೆ ತಾವು ಹೇಳಿದವರನ್ನೇ ದಿವಾನು ಮಾಡಬೇಕು ಅಂತ ಒಂದು ಕಂಡೀಷನ್. ಅದು ತಮಿಳ್ನಾಡು ದಿವಾನರೇ ಮಾಡಬೇಕು ಅಂತ.
ಯಾಕಂದರೆ ತಮಿಳುನಾಡು ಅಂತಂದರೆ ಅಪ್ಪಟ ಅದು ಮಡ್ರಾಸ್ ಪ್ರೆಸಿಡೆನ್ಸಿ, ಅದು ಬ್ರಿಟಿಷರ ರಾಜಧಾನಿ. ಆದರೆ ಬ್ರಿಟಿಷರು ಸೃಷ್ಟಿ ಮಾಡಿದಂಥ ಅವರ ಗಡಿಯಲ್ಲಿ ಬಳಗದವ್ರನ್ನೇ ದಿವಾನಾಗಿ ಮಾಡ್ತಿದ್ದು. ಅದಕ್ಕಾಗಿ ಅವರ ಡಿಮ್ಯಾಂಡ್ ಮತ್ತು ಅವರ ಸೂಚಿತ ವ್ಯಕ್ತಿಯೇ ರಂಗಾಚಾರ್ಯರು. ಅವರು ಇಲ್ಲಿ ಬಂದರು. ಅವರು ಬ್ರಿಟಿಷರ ಮೈಸೂರು ದಿವಾನರಾದ್ರೂ ಬ್ರಿಟಿಷರ ಏಜೆಂಟ್ ಆಗಿರ್ತಾರೆ ಅವರು. ಮತ್ತು ಬ್ರಿಟಿಷ್ ಕಾನ್ಸೆಪ್ಟ್ ಪ್ರಕಾರ, ಅಲ್ಲೇ ಸಂವಿಧಾನಿಕ ಆಧಾರದ ಪ್ರಕಾರ ಮಹಾರಾಜರು ಈಗ 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 ನಾವು ಇಂಗ್ಲೆಂಡ್ನಲ್ಲಿ ಪ್ರಜಾಪ್ರಭುತ್ವ ಇದೆ. ಆ ಪ್ರಜಾಪ್ರಭುತ್ವ ಹೆಡ್ ಯಾರು? ಎಲಿಜಬೆತ್ ರಾಣಿ. ನಮ್ಮ ಪ್ರಜಾಪ್ರಭುತ್ವ ಹೆಡ್ ಯಾರು? ಪ್ರಧಾನಮಂತ್ರಿ. ರಾಷ್ಟ್ರಪತಿಗಳಿದ್ದರೂ ಪ್ರಧಾನಮಂತ್ರಿ ಎಲ್ಲಕ್ಕೂ ನಮ್ಮಲ್ಲಿ. ಹಂಗೆ ಅಲ್ಲಿ ಹಂಗೆ ಆ ಆಧಾರದ ಮೇಲೆ ಇಲ್ಲೂ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತಗೊಬರೋಕ್ಕೆ ಪ್ರಯತ್ನ ಪಡ್ತಾರೆ. ಹೆಡ್ ಆಗಿ ಚಾಮರಾಜ ಒಡೆಯರು. ರಂಗಾಚಾರ್ಯರು ಅದನ್ನು ಹುಟ್ಟಾಕ್ತಾರೆ, ಅದನ್ನು ಬ್ರಿಟಿಷ್ ಕಾನ್ಸೆಪ್ಟ್ ಮೇಲೆ. ಆಗ ಪ್ರಜಾಪ್ರತಿನಿಧಿ ಸಭೆಯನ್ನು ಆರಂಭ ಮಾಡ್ತಾರೆ. ಭಾರತಕ್ಕೆ ಮೊದಲು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮುನ್ನುಡಿ ಬರೆದದ್ದು ಮೈಸೂರಿನ 1781ರಲ್ಲಿ ಆರಂಭಗೊಳ್ಳುವಂಥ ಪ್ರಜಾಪ್ರತಿನಿಧಿ ಸಭೆಯ ಕಾನ್ಸೆಪ್ಟ್ ಆರಂಭ ಆಯಿತು. ಒಂದಷ್ಟು ಜನ ಲೋಕಲ್ ಜನರಲ್ಲೆಲ್ಲೂ ಮೆಂಬರ್ ಮಾಡ್ಕೊಂಡ್ರು. ಅದಕ್ಕೆ MLAಗಳ ಥರ ಅದು ಚರ್ಚೆ ಮಾಡೋದು, ಮಂತ್ರಿಗಳು ಮಾಡ್ಕೊಳ್ಳೋದು, ದಿವಾನ ಒಬ್ಬರಿರ್ತಾರೆ, ಮಂತ್ರಿ ಮಾಡೋದು, ಮಂತ್ರಿಗಳು ಇರ್ತಾರೆ. ಹಿಂಗೆ ಆನಂತರ ಕಾನೂನು ಸಂಬಂಧಪಟ್ಟಂಗೆ ಮತ್ತು ಈಗ ಇವತ್ತು ಮೇಲ್ಮನೆ ಕೆಳಮನೆ ಅಂತ ಕರಿತೀವಲ್ಲ, ಹಂಗೆ ವಿಧಾನ ಪರಿಷತ್ ಸಂಬಂಧಪಟ್ಟಂಗೆ ನ್ಯಾಯ ವಿಧಾಯಕ ಸಭೆಯನ್ನು ಆರಂಭ ಮಾಡಿದ್ರು. ನ್ಯಾಯ ವಿಧಾಯಕ ಸಭೆ ಅಂತ, ಅದು ಎಲ್ಲವೂ ಕೆಳಮನೆ ಇದೆ, ಎಲ್ಲ ಚರ್ಚೆ ಆಗೋದು ಅಂತಾರೆ. ಜನ ಸೇರಿಸ್ಕೊಂಡು ಪ್ರಭುತ್ವವೇ ಕೇಂದ್ರೀಕೃತವಾಗಿದ್ದ ವ್ಯವಸ್ಥೆ ಒಳಗಡೆ ಜನರು ಸೇರಿಸ್ಕೊಂಡು ಚರ್ಚೆ ಮಾಡೋದು ವ್ಯವಸ್ಥೆ ಬಂತು ಅಲ್ಲಿಗೆ. ಇದು 881ರಿಂದ 1894 ಸತ್ತೋಗ್ತಾರೆ ಅವರು. 95ರಲ್ಲಿ ಸತ್ತೋಗ್ತಾರೆ. 95, 94, 90 ಆ ನಡುವೆ ಆಗುವಂಥ ಆರಂಭಿಕ ಬದಲಾವಣೆ. ಭಾಳ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದವರು ಇವರ ಸುಪರ್ದಿಗೆ ಬರ್ತಾರೆ. ಇವರು 10ನೇ ಚಾಮರಾಜ ಒಡೆಯರು ಎಲ್ಲ ಇಂಪಾರ್ಟೆಂಟ್ ಕೆಲಸಗಳಿಗೆ ಮತ್ತು ಭಾಳ ದೊಡ್ಡ ದೊಡ್ಡ ಕೆಲಸಗಳಿಗೆ ಎಲ್ಲಕ್ಕೂ ಒಪ್ಪಿಗೆ ತಗೊಳ್ಳೋಕ್ಕೆ ಕಲ್ಕತ್ತಾಗೆ ಹೋಗ್ಬೇಕಾಗತ್ತೆ ಅವರು. ಯಾಕಂದರೆ ಹೆಡ್ ಆಫೀಸರ್ ಡೆಲ್ಲಿಗೆ ಹೋದಂಗೆ ನಮ್ಮ ಹೆಡ್ ಆಫೀಸರ್ ಕಲ್ಕತ್ತಾ ಹೋಗಿ ಬರ್ತಾ ಇರ್ತಾರೆ. ಹಾಗಾಗಿ 1894ರಲ್ಲಿ ಅವರು ಕಲ್ಕತ್ತಾಗೆ ಹೋದಾಗ ಫ್ಯಾಮಿಲಿ ಸಮೇತ ಹೋಗಿರ್ತಾರೆ. ಕಲ್ಕತ್ತಾಗೆ ಹೋಗಿ ಅಲ್ಲಿ ತಮ್ಮ ಎಲ್ಲ ಕೆಲಸ ಮಾಡಿಕೊಂಡು ಹೊರಡುವಾಗ ಅವರು ಬೇಲೂರು ಮಠಕ್ಕೆ ಹೋಗಿರ್ತಾರೆ ಸ್ವಾಮಿ ವಿವೇಕಾನಂದನ ಭೇಟಿ ಮಾಡೋದಕ್ಕೆ. ಅಲ್ಲಿ ಬೇಲೂರು ಮಠಕ್ಕೆ ಹೋಗಿ ಎಲ್ಲವನ್ನೂ ಚರ್ಚೆ ಮಾಡಿ ಅವರು ತಮ್ಮ ರೂಮ್ ಉಳ್ಕೊಂಡಿದ್ದಾಗ ಅವರು ಹೃದಯಘಾತಕ್ಕೊಳಗಾಗಿ ಕಲ್ಕತ್ತಾ ಸತ್ತೋಗ್ತಾರೆ. 10ನೇ ಚಾಮರಾಜ ಒಡೆಯರು. ಇವತ್ತಿಗೂ 10ನೇ ಚಾಮರಾಜ ಒಡೆಯರ ಸಮಾಧಿ ಇರೋದು ಕಲ್ಕತ್ತಾದಲ್ಲೇ. ಇಲ್ಲಿಗೆ ತರಲ್ಲ, ಇಲ್ಲಿಗೆ ಅಲ್ಲೇ ಮಣ್ಣು ಮಾಡ್ತಾರೆ. ಇವತ್ತಿಗೂ ಸಮಾಧಿ ಚೆನ್ನಾಗಿ ಪಾರ್ಕೆಲ್ಲ ಮಾಡಿ ಚೆನ್ನಾಗಿದೆ, ಹೋಗಿದ್ದೀನಿ ಅಲ್ಲಿಗೆ, ಆಯಿತಾ. ಮತ್ತು ಅದು ಆರ್ಟಿಕಲ್ ಬರೆದಿದೆ ಅದಕ್ಕೆಲ್ಲ. ಕಲ್ಕತ್ತಲ್ಲಿದೆ, ಅಲ್ಲಿ ರಾಜಪುರಿಯವರು ಬರ್ತಾರೆ. ಅವರಾದಮೇಲೆ ಈ ನಾಲ್ವಡಿ ಕೃಷ್ಣರಾಜ ಒಡೆಯರು ಜಸ್ಟ್ ಚಿಕ್ಕ ವರ್ಷದ ಬಾಲಕ, ಅದಕ್ಕಾಗಿ ಅವ್ರಿಗೆ ಪಟ್ಟ ಕೆಡ್ತೇನೆ ವಾಣಿ ವಿಲಾಸ ಸನ್ನಿಧಾನ ಕರೀತಾರೆ. ಅವರು ರಿಜೆಂಟಾಗಿ ಆಳ್ವಿಕೆ ಮಾಡ್ತಾರೆ ತಾವು ಅಧಿಕಾರಿಗಳಾಗಿ 1894ರಿಂದ 1902ರವರೆಗೆ. ಆಗ 1902ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ 12 ವರ್ಷದ ಬಾಲಕನಾದಾಗ ಅವ್ರಿಗೆ ಪಟ್ಟಾಭಿಷೇಕ ಆಗುತ್ತೆ. 12 ವರ್ಷಕ್ಕೆ ಪಟ್ಟಾಭಿಷೇಕ ಆಗುತ್ತೆ. 12 ವರ್ಷದಿಂದ ಅವರು 1940ವರೆಗೂ ರಾಜಾಗಿರ್ತಾರೆ. 1902ರಿಂದ 1940ವರೆಗೂ ಅವರು ರಾಜರಾಗಿರ್ತಾರೆ. 38 ವರ್ಷ ರಾಜಾಗಿರ್ತಾರೆ. ನಾಲ್ವಡಿ ಅವರು ಭಾರತದ ಚರಿತ್ರೆಯಲ್ಲಿ, ಪ್ರಪಂಚದ ಭೂಪಟದ ರಾಜಪ್ರಭುತ್ವ ಚರಿತ್ರೆಯಲ್ಲಿ ತಮ್ಮದೇ ಆದ ಛಾಪನ್ನು ಮತ್ತು ಪ್ರಾಮುಖ್ಯವಾದ ಒಂದು ಭಾಗವನ್ನು ಬಿಟ್ಟೋದಂಥ ಒಬ್ಬ ಧೀಮಂತ ಪ್ರಭುತ್ವದಲ್ಲಿ ಉಟ್ಕೊಂಡ್ರೆ, ಪ್ರಭುತ್ವದಿಂದ ದೇಶವನ್ನು ನೋಡೋಕೆ ಹೊರಟ್ರೆ ನಾಲ್ವಡಿಯವರ ಪ್ರಭುತ್ವವನ್ನು ಜನತೆಯ ಅಭಿವೃದ್ಧಿಯಿಂದ ನೋಡಬೇಕಾಗತ್ತೆ ನಾವು. ಇದಕ್ಕೆ ಕಾರಣಗಳು ಇವೆ. ನಾಲ್ವಡಿಯವ್ರಿಗೆ ಯಾಕೆ ಒಟ್ಟು 1399ರಿಂದ 1942ರವರೆಗೆ 25 ಅರಸರು ಮೈಸೂರು ಆಳ್ವಿಕೆ ಮಾಡ್ತಾರೆ. 25. ಆ 25ರಲ್ಲಿ 24ನೇವರು ನಾಲ್ವಡಿ ಕೃಷ್ಣರಾಜ ಒಡೆಯರು, 25ನೇವರು ಜಯಚಾಮರಾಜ ಒಡೆಯರು. ಅಷ್ಟೆಲ್ಲರೂ ಮಾಡಿದಿರೋ ಕೆಲಸವನ್ನು ನಾಲ್ವಡಿನೇ ಯಾಕೆ ಮಾಡಿದ್ರು? ಅದು ಸಂದರ್ಭ ಏನು ಭಾಳ ಮುಖ್ಯ. ಒಂದು ಕಡೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಉತ್ತುಂಗ ಶಿಖರಕ್ಕೆ ನಡೀತಾ ಇರ್ತದೆ. ಒಂದು ಕಡೆ ಬ್ರಿಟಿಷರು ಭಾರತವನ್ನು ಬಿಟ್ಟೋಗೋ ಸಂದರ್ಭಗಳು. ಆ ಬಿಟ್ಟೋಗೋ ಸಂದರ್ಭಗಳಲ್ಲಿ ಭಾರತೀಯ ಎಲ್ಲ ಸಂಸ್ಥಾನಗಳ ಜೊತೆ ಒಪ್ಪಂದ ಮಾಡಿಕೊಂಡ ತತ್ವಗಳಿವೆ. ಈ ಉದಾಹರಣೆ ಹೇಳಬೇಕು ಅಂದರೆ ಬರಗಾಲ, ಕ್ಷಾಮ, ಯುದ್ಧ ಇವೆಲ್ಲ ಬಂದಾಗ ಸಂಸ್ಥಾನಗಳೆಲ್ಲವೂ ಸೈನ್ಯ ಕಳಿಸಬೇಕು, ದುಡ್ಡು ಕೊಡಬೇಕು ಅನ್ನೋ ಕರಾರು ಒಪ್ಕೊಂಡಿರ್ತಾರೆ. ಇಷ್ಟಿಷ್ಟೆಲ್ಲ ಪೇ ಮಾಡಬೇಕು ಅಂತ ಒಪ್ಕೊಂಡಿರ್ತಾರೆ. ಒಂದು ಕಡೆ ಏನೋ ಮತ್ತೆ ತಗೊಂಡು ಹೋಗಿಲ್ಲ ಅದನ್ನೆಲ್ಲ ಅವರು. ಇದೊಂದು ಕಡೆ. ಇನ್ನೊಂದು ಕಡೆ ನಾನು ಆರಂಭದಲ್ಲಿ ಹೇಳ್ದಂಗೆ ಎಲ್ಲರೂ ವಸಾಹತುಶಾಹಿಗಳ ಕೂಸುಗಳ ಆಳ್ವಿಕೆ ಮಾಡ್ತಿದ್ದಾರೆ. ಬ್ರಿಟಿಷ್ ವಿರುದ್ಧ ಯಾರೂ ಮಾತಾಡೋಂಗಿಲ್ಲ ಇವರೆಲ್ಲ. ಬ್ರಿಟಿಷ್ ವಿರುದ್ಧ ಹೋರಾಡಿದವರಲ್ಲ ಇವರೆಲ್ಲ. ಎಲ್ಲೋ ಇವರು ಸ್ವಾತಂತ್ರ್ಯದ ಬಗ್ಗೆ, ಭಾರತದ ಬಗ್ಗೆ ಟಿಪ್ಪು ಥರ ಮಾತಾಡಿದವರೇ ಇಲ್ಲ. ನನಗೆ ಗೊತ್ತಿರೋ ಹಾಗೇ ಯಾವ ಈ ಮೈಸೂರು ಒಡೆಯರು ಅಷ್ಟೇ ನಮ್ಮ ಒಳಗೊಂಡಂಗೆ ಯಾವ ಅರಸರು ಸಹ ಬ್ರಿಟಿಷರ ವಿರುದ್ಧ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೊಲ್ಲೆತ್ತಲಿಲ್ಲ. ತಮ್ಮ ಉಳಿವಿಗಾಗಿ ಹೋರಾಡಿದ ಹೊರತು ಭಾರತ ಸ್ವಾತಂತ್ರ್ಯ ಚಳವಳಿ ನಾನು ಟಿಪ್ಪು ಒಬ್ಬನೇ ಆ ಥರ ಸೊಲ್ಲೆತ್ತಿ ಹೋರಾಡಿ ವೀರಾಮಣ ಬಂದಂಥ ಏಕೈಕ ಧೀರ.
ಇನ್ಯಾರೂ ಅಲ್ಲ ಇದೇ ಒಬ್ಬ ಟಿಪ್ಪು ಬೇರೆ ವರ್ಗದ ವ್ಯಕ್ತಿ ಆಗಿಬಿಟ್ಟಿದ್ರೆ ನಿಮ್ಮ ಸಾಹಿತ್ಯ ದಿಕ್ಕೇ ಬದಲಾವಣೆ ಆಗ್ಬಿಡ್ತಾಯಿತ್ತು, ನಿಮ್ಮ ಚಿಂತನೆ ದಿಕ್ಕೇ ಬದಲಾವಣೆ ಆಗ್ಬಿಡ್ತಾಯಿತ್ತು, ನಿಮ್ಮ ಆಲೋಚನೆ ನಿಮ್ಮ ಸಿನಿಮಾದ ಸ್ಕ್ರಿಪ್ಟ್ಗಳೇ ಬದಲಾವಣೆ ಆಗ್ಬಿಡ್ತಾಯಿತ್ತು. ನೀವು ಊಹೆ ಮಾಡ್ಕೊಳ್ಳಿ ಬಿಪ್ಪಣ್ಣ ಅದನ್ನು. ಅಂತಿರಲಿ ನಾಲ್ವಡಿ ಇಷ್ಟೆಲ್ಲ ಕೆಲಸ ಮಾಡ್ತಾರೆ. ನಾಲ್ವಡಿ ಅವರು ಈ ಎಲ್ಲ ಕೆಲಸಗಳನ್ನು ಜವಾಬ್ದಾರಿಯುತ ಮಾಡುವಂಥ ಜವಾಬ್ದಾರಿ ಬಂದ್ಬಿಟ್ಟಿತ್ತು ಅವ್ರಿಗೆ. ಅದಕ್ಕೆ ಮೂಲ ಕಾರಣ ಅವ್ರಿಗೆ ಎರಡು. ಒಂದು ರಾಜಪ್ರಭುತ್ವ ಕೊಟ್ಟಂಥ ಒಂದು ಮಾರ್ಗದರ್ಶನ, ಇನ್ನೊಂದು ಅವ್ರಿಗೆ ಇದ್ದಂಥ ಇಂಗ್ಲೀಷ್ ಶಿಕ್ಷಣದ ಅಪಾರ ಜ್ಞಾನ. ಇಂಗ್ಲೀಷ್ ಶಿಕ್ಷಣ ಎಷ್ಟು ಅಪಾರವಾಗಿತ್ತು, ರೈಟ್ ಹ್ಯಾಂಡ್ ಎಲ್ಲಿತ್ತಲ್ಲ ದೊಡ್ಡ ಜ್ಞಾನಿಗಳವರು. ಪ್ರಪಂಚದ ಪುಸ್ತಕಗಳು ಓದ್ತಾಯಿದ್ರು. ಅದು ಇಂದಿನ ರಾಜ್ಯಕ್ಕೆ ಅವಕಾಶಗಳಿರಲಿಲ್ಲ. ಈ ರಾಜನಿಗೆ ಆಗಲೇ ಹೇಳಿದ್ರೆ ನಿಮಗೆ 1830ರಿಂದ 50 ಆಳ್ವಿಕೆ ಮಾಡಿದ ಬ್ರಿಟಿಷರ ಕೊಡುಗೆ. ಇವರು ಇಂಗ್ಲೀಷ್ ಓದ್ಕೊಂಡಿರಲ್ಲ, ಇಂಗ್ಲೀಷ್ನ ಒಳ್ಳೊಳ್ಳೆ ಪುಸ್ತಕಗಳನ್ನ ಪ್ರಪಂಚದ ಪುಸ್ತಕಗಳು ಓದುವಂಥ ಜ್ಞಾನ ಬಂತು ಅವರಿಗೆ. ಶೇಕ್ಸ್ಪಿಯರ್ ಓದ್ಕೊಂಡಿರ್ತಾರೆ ಚೆನ್ನಾಗಿ, ಅವರು ಎಲ್ಲ ಓದ್ಕೊಂಡಿರ್ತಾರೆ. ಅದರಿಂದ ಅವರ ಇಡೀ ಜ್ಞಾನ ಈ ಪ್ರಭುತ್ವ ಅಂದರೆ ಏನು, ಜನತೆ ಅಂದರೆ ಏನು, ನಾ ಏನು ಮಾಡಬೇಕು ಅನ್ನೋ ಅವ್ರಿಗೆ ಆ ಜವಾಬ್ದಾರಿ ಅರ್ಥ ಆಗುತ್ತೆ ಮಾಡರ್ನ್ ಕಾಲದಲ್ಲಿ. ಆಗ ಮತ್ತು ಅವ್ರಿಗೆ ಮೈಸೂರಿನ ಭೂಪಟ ಗೊತ್ತಿರಲಿಲ್ಲ, ಮೈಸೂರಿನ ಭೂ ಪ್ರದೇಶ ಅರ್ಥ ಆಗಿತ್ತು ಅವ್ರಿಗೆ. ಪಾಯಿಂಟ್ ಮಾಡಬೇಕಿದ್ರೆ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರಿನ ಭೂಪಟ ಅರ್ಥ ಆಗಿತ್ತು, ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಮೈಸೂರಿನ ಭೂ ಪ್ರದೇಶ ಅರ್ಥ ಆಗಿತ್ತು. ಅಂದರೆ ಭೂಪಟ ಅಂತಂದರೆ ಮೈಸೂರಿನ ಉತ್ತರಕ್ಕೆ ಏನು ರಾಜ್ಯ ಇದೆ, ದಕ್ಷಿಣಕ್ಕೆ ಏನು ರಾಜ್ಯ ಇದೆ, ಪೂರ್ವಕ್ಕೇನಿದೆ, ಪಶ್ಚಿಮಕ್ಕೇನಿದೆ, ನನ್ನ ನೆರೆಹೊರೆಯರು ಯಾರು ವಾಸ ಮಾಡ್ತಾರೆ, ನನ್ನ ವಿಸ್ತರಣಾ ಪ್ರದೇಶ ಎಷ್ಟಿದೆ ಅನ್ನೋದು ಭೂಪಟ. ಆದರೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನನ್ನ ಮೈಸೂರು ಸಾಮ್ರಾಜ್ಯದಲ್ಲಿ ಯಾವ್ಯಾವ ಜನ ವಾಸ ಮಾಡ್ತಿದ್ದಾರೆ, ಇಲ್ಲಿ ದಲಿತರು ಹೇಗಿದ್ದಾರೆ, ಲಂಬಾಣಿ ಹೆಂಗಿದ್ದಾರೆ, ಬೋವಿ ಹೆಂಗಿದ್ದಾರೆ, ಗಿರಿಜನರು ಹೆಂಗಿದ್ದಾರೆ, ಕಾಡು ಜನ ಹೆಂಗಿದ್ದಾರೆ, ಭೂಮಿ ಇರೋರು ಎಷ್ಟು ಜನ ಇದ್ದಾರೆ, ಭೂಮಿ ಇಲ್ದಿರೋರು ಎಷ್ಟು ಜನ ಇದ್ದಾರೆ, ಎಲ್ಲಿ ಪ್ರಾಕೃತಿಕ ಸಂಪತ್ತಿದೆ, ಎಲ್ಲಿ ಜಲ ಸಂಪತ್ತಿದೆ, ಎಲ್ಲಿ ಅರಣ್ಯ ಸಂಪತ್ತಿದೆ, ಎಲ್ಲಿ ಪ್ರಾಣಿ ಸಂಪತ್ತಿದೆ, ಎಲ್ಲಿ ಖನಿಜ ಸಂಪತ್ತಿದೆ, ಎಲ್ಲ ಗೊತ್ತಿತ್ತು ಅವ್ರಿಗೆ. ಇಷ್ಟೆಲ್ಲ ಗೊತ್ತಾದ ಮೇಲೆ ಆಳ್ವಿಕೆ ಮಾಡೋಕ್ಕೆ ಬುದ್ಧಿ ಬರುತ್ತಲ್ಲ, ಆ ಎಲ್ಲ ಬುದ್ಧಿ ಇಟ್ಕೊಂಡು ಆಳ್ವಿಕೆ ಮಾಡಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಡುಗೆ. ಅದಕ್ಕಾಗಿ ಹೇಳೋದು ನಿಮಗೆ, ನಾಲ್ವಡಿ ಅವರಿಗೆ ಮೈಸೂರಿನ ಭೂಪಟ ಗೊತ್ತಿರಲಿಲ್ಲ, ಭೂ ಪ್ರದೇಶ ಅರ್ಥ ಮಾಡ್ಕೊಂಡಿದ್ರು ಅವರು. ಆ ಭೂ ಪ್ರದೇಶ ಅರ್ಥ ಮಾಡ್ಕೊಂಡಕ್ಕಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಒಬ್ಬ ಸಕ್ಸಸ್ಫುಲ್ ರಾಜರಾದರು. ಹೇಗೆ ಇವರು ಫಸ್ಟ್ ಬಂದಾಗ ಆಗಾಗಲೇ ತಮಿಳ್ನಾಡು ನಮ್ಮ ಬ್ರಿಟಿಷ್ ಆಳ್ವಿಕೆಯ ತಮಿಳ್ನಾಡಿನಲ್ಲೇ ದೊಡ್ಡ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಆಗ್ತಾ ಇರ್ತದೆ. ಆ ನಾನ್ ಬ್ರಾಹ್ಮಣ್ ಮೂವ್ಮೆಂಟು ಮೈಸೂರಲ್ಲಿ ಆಗಲ್ಲ ಅಂತ ಹೇಳ್ಕೊಬಿಡಿ ನೀವು, ದಕ್ಷಿಣ ಇಲ್ಲಿಗೂ ಬರ್ತದೆ. ಏನು ಕಾರಣ ಅದಕ್ಕೆ? ಭಾಳ ಮುಖ್ಯವಾಗಿ ನಿಮ್ಗೆ ಹೇಳ್ಬೇಕು, ಅದನ್ನು ನೀವು ದಾಖಲೆ ಮಾಡಬೇಕು. ಅದನ್ನು 1881ರಲ್ಲಿ ಬ್ರಿಟಿಷರು ಮೈಸೂರು ಅರಸರಿಗೆ ಹಸ್ತಾಂತರ ಮಾಡಿದ ಮೇಲೆ 1881ರಿಂದ 1912ರವರೆಗೆ ತಮಿಳ್ನಾಡು ಬ್ರಾಹ್ಮಣರೇ ಮೈಸೂರು ದಿವಾನರಾಗ್ತಾರೆ. ನಾನು ಯಾಕಂತ ಹೇಳಿದ್ದೀನಿ ನಿಮ್ಗೆ ಹಿಂದ್ಗಡೆ, ಬ್ರಿಟಿಷರಿಂದ ಇದನ್ನು ವಿರೋಧ ಮಾಡಿ ಮೈಸೂರು ಬ್ರಾಹ್ಮಣರು ದಂಗೆ ಹೇಳ್ತಾರೆ ಮತ್ತು ಮೈಸೂರು ಮಹಾರಾಜರಿಗೆ ಅಹವಾಲು ಕೊಡ್ತಾರೆ, ತಮಿಳ್ನಾಡವರೇ ಯಾಕಾಗಬೇಕು. ಆ ತಮಿಳ್ನಾಡು ಬ್ರಾಹ್ಮಣರು ದಿವಾನರಾಗಿ ಸಂದರ್ಭಗಳಲ್ಲಿ ಮೈಸೂರು ಭಾಗಕ್ಕೆ ತಮಿಳ್ ಬ್ರಾಹ್ಮಣರು ಹೆಚ್ಚಿಗೆ ಪ್ರವೇಶ ಆಗೋದು, ಅಯ್ಯಂಗಾರ್ ಬ್ರಾಹ್ಮಣರುಗಳು. ಈ ಪುರಂ ಅನ್ನೋ ಹೆಸರು ಬರ್ತಲ್ಲ, ನಮ್ಮ ಮೈಸೂರು ಭಾಗದ ಅಥವಾ ನಮ್ಮ ಇಲ್ಲಿ ಭಾಗದ ಹೆಸರಲ್ಲ ಅದು. ಮೈಸೂರಿನಲ್ಲಿ ಅವರೇ ದಿವಾನರಾದಾಗ ತಮಿಳ್ನಾಡಿಂದ ಬಂದಂಥ ಈ ಅಯ್ಯಂಗಾರ್ ಬ್ರಾಹ್ಮಣರುಗಳು ವಾಸಸ್ಥಳಕ್ಕಾಗಿಯೇ ಮೈಸೂರಿನಲ್ಲಿ ಕೃಷ್ಣಮೂರ್ತಿಪುರಂ, ಚಾಮುಂಡಿಪುರಂ, ಜಯಲಕ್ಷ್ಮೀಪುರಂ, ಸರಸ್ವತಿಪುರಂ, ಈ ಪುರಂ ಉಟ್ಕೊಳ್ತವೆ. ಪುರಂ ಅಂತಂದರೆ ಅದು ಅಗ್ರರು ವಾಸಿಸುವಂಥ ಸ್ಥಳ. ಪುರದ ವಾಸಿಗಳು, ಪುರದ ವಾಸಿ ಅಂತ ಕರೀತಾರಲ್ಲ, ಪುರದ ವಾಸಿ ಅಂತಂದರೆ ಬ್ರಾಹ್ಮಣರು ಅಂತ, ಪುರಂ ಅಂತ. ಇದು ಈ ಥರ ಪುರಂ ಬರ್ತಾವಲ್ಲ. ಇಷ್ಟೆಲ್ಲ ಎಸ್ಟಾಬ್ಲಿಷ್ ಆಗ್ತಿರುವಾಗ ಮೈಸೂರಿನ ಬ್ರಾಹ್ಮಣರಿಗೆ ಸಹಜವಾಗಿ ಜಲಸ್ ಬರ್ತದೆ. ತಮಿಳ್ನಾಡು ಬ್ರಾಹ್ಮಣರು ಯಾಕೆ ದಿವಾನರಾಗಬೇಕು, ಮೈಸೂರು ಬ್ರಾಹ್ಮಣರು ಆಗಬೇಕು ಅಂತ ಭಾರತದಲ್ಲೆಲ್ಲ ಮೋಸ್ಟ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಪ್ರಥಮ ಮೀಸಲಾತಿ ಹೋರಾಟ. ಅದು ಪ್ರಪ್ರಥಮ ಮೀಸಲಾತಿ ಹೋರಾಟ. ತಮಿಳ್ನಾಡು ಬ್ರಾಹ್ಮಣರ ವಿರುದ್ಧ ಮೈಸೂರು ಬ್ರಾಹ್ಮಣರು ದಂಗೆ ಎದ್ದದೇ ಪ್ರಥಮ ಮೀಸಲಾತಿ ಹೋರಾಟ. ಅದಾದ ಮೇಲೆ ಹೌದು, ಸೌಮ್ಯ ಸ್ವಭಾವದ ಸಣ್ಣ ಕೋಮಿಗೆ ಸೇರಿದ ವ್ಯಕ್ತಿಗಳಾದ್ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ದೇಶ ಆಳ್ತಿದ್ದಾರೆ 1399ರಿಂದ. ಆದರೂ ಇವತ್ತಿಗೂ ಒಂದು 20,000 ಜನಸಂಖ್ಯೆ ಇಲ್ಲ ಅವರು. ಇವತ್ತು ನಾವು ಟುಡೇ ಇವತ್ತಿಗೂ ಒಂದು 50,000 ಜನಸಂಖ್ಯೆ ದಾಟಿಲ್ಲ ಅವರು ಕರ್ನಾಟಕದಲ್ಲಿ. ಇವರು 6.5 ಕೋಟಿನಲ್ಲಿ 50,000 ಇರಬೇಕಷ್ಟೇ ಅವರು. ಅದಾಯ್ತಾ? ಅವತ್ತು ಎಷ್ಟಿತ್ತು ಅದಕ್ಕೆ ಹೇಳಿದ್ದು, ಸೌಮ್ಯ ಸ್ವಭಾವದ ಸಣ್ಣ ಕೋಮಿಗೆ ಸೇರಿದ ವ್ಯಕ್ತಿಗಳಾದ್ರಿಂದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ದೇಶೀಯ ಬ್ರಾಹ್ಮಣರ ಅಹವಾಲನ್ನು ಒಪ್ಕೊಳ್ತಾರೆ. 1912ರಲ್ಲಿ ಪ್ರಥಮ ದೇಶೀಯ ಬ್ರಾಹ್ಮಣ ದಿವಾನರಾಗಿ ಸರ್ ಎಂ ವಿಶ್ವೇಶ್ವರಯ್ಯನವ್ರನ್ನ ನೇಮಕ ಮಾಡ್ತಾರೆ. ಸಹಜವಾಗಿಯೇ
ಆಗಾಗಲೇ ಬ್ರಿಟಿಷರಿಂದ ಶಿಕ್ಷಣ ಪಡೆದಂಥ ಬ್ರಾಹ್ಮಣೇತರರು ಪದವಿಗಳು ಪಡ್ಕೊಂಡದ್ದು 1850 ಬಂತಲ್ಲ ಆ ಮೇಲೆ ಶಿಕ್ಷಣ ಪಡ್ಕೊಂಡಂಥ ಬ್ರಾಹ್ಮಣೇತರ ದೊಡ್ಡ 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 ಗೌಡ ಒಕ್ಕಲಿಗ ಲಿಂಗಾಯತ ಈ ಸಮುದಾಯದವರು ಬ್ರಾಹ್ಮಣೇತರ ಚಳುವಳಿ ಹುಟ್ಟಾಕ್ತಾರೆ. ಸಿ ಆರ್ ರೆಡ್ಡಿ ಏನಪ್ಪ ಶಂಕರೇಗೌಡ ಈ ದೊಡ್ಡ 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 ವ್ಯಕ್ತಿಗಳು ಬ್ರಾಹ್ಮಣೇತರ ಚಳುವಳಿ ಹುಟ್ಟಾಕ್ತಾರೆ ಮೈಸೂರಲ್ಲಿ 1917-18 ಸಂದರ್ಭದಲ್ಲಿ. ಬ್ರಾಹ್ಮಣರೇ ಯಾಕೆ ದಿವಾನರಾಗಬೇಕು, ಬ್ರಾಹ್ಮಣೇತರ ಯಾಕೆ ದಿವಾನರಾವರು ಅಂತ ದೊಡ್ಡ ಚಳುವಳಿ ಆಗುತ್ತೆ. ದಟ್ ಈಸ್ ಅದನ್ನು ಮೈಸೂರು ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಅಂತ ಕರೀತಾರೆ. ಅದನ್ನು ದೊಡ್ಡ ಹಿಸ್ಟ್ರಿ ಅದೆಲ್ಲ ನನ್ನ ಪುಸ್ತಕದಲ್ಲಿದೆ. ನಾಲ್ಕು ಇಷ್ಟ ಆಗಬೇಕಾದ ಮೈಸೂರು ದಲಿತರ ಪುಸ್ತಕ ಅವೆಲ್ಲ ಸಿಗುತ್ತೆ ನಿಮಗೆ. ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಹುಟ್ಟಾಕ್ತಾರೆ. ಈ ನಾನ್ ಬ್ರಾಹ್ಮಣ್ ಮೂವ್ಮೆಂಟ್ ಹುಟ್ಟಾಕದ ಫಲವಾಗಿ ನಾನು ಆರಂಭದಲ್ಲಿ ಹೇಳ್ದಂಗೆ ಅವತ್ತು ಹೆಂಗೆ ತಮಿಳುನಾಡು ಬ್ರಾಹ್ಮಣ ತೆಗೆದು ಮೈಸೂರು ಬ್ರಾಹ್ಮಣರು ಮಾಡಿದ್ರು, ಹಾಗೆಯೇ ಪುನಃ ನಾಲ್ವರು ಕೃಷ್ಣರಾಜ ಒಡೆಯರು ಆ ತತ್ವ ಸಿದ್ಧಾಂತಕ್ಕೆ ಬೆಲೆ ಕೊಟ್ಟದಿಂದ ಅವರು ಓಕೆ ನಿಮ್ಮ ಹವಾಲು ಸರಿ ಅಂದ್ಬಿಟ್ಟು ಅವರು ಎಲ್ಲ ಜನರು ಮನಸ್ಸು ಗೆಲ್ಲೋದಕ್ಕಾಗಿ ಅವರು ನಾನ್ ಬ್ರಾಹ್ಮಣ್ ದಿವಾನನ್ನೇ ಮಾಡ್ತಾರೆ. 1918ರಲ್ಲಿ ಪ್ರಪ್ರಥಮವಾಗಿ ನಾನ್ ಬ್ರಾಹ್ಮಣ್ ದಿವಾನ್ ಆಗುವುದು ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ವಂತ ಮಾವ ಮತ್ತು ಎಜುಕೇಟೆಡ್ ಆದಂತಹ ಸರ್ ಕಾಂತರಾಜ್ ಅರಸವರು. 1918ರಿಂದ 20ವರೆಗೂ ಕಾಂತರಾಜ್ ಅರಸು ದಿವಾನರಾಗಿರ್ತಾರೆ. ಏನು ಕಾಂತರಾಜ್ ದಿವಾನರಾದ ಆಗ ಬದಲಾವಣೆ ಏನು ಬಹಳ ಮುಖ್ಯವಾಗಿ ನಿಮಗೆ ಕಾಂತರಾಜ್ ಅರಸು ಅವರು ದಿವಾನರಾದಾಗ ಇಡೀ ಭಾರತ ಖಂಡಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಂದರೆ ಫಸ್ಟ್ ರಿಸರ್ವೇಷನ್ ಪಾಲಿಸಿಯನ್ನು ಜಾರಿಗೆ ತರಲು ಒಂದು ಆಯೋಗ ರಚನೆ ಮಾಡ್ತಾರೆ. 1919ರಲ್ಲಿ 18 ಡಿಸೆಂಬರ್ಲಿ ನೇಮಕ ಆಗುತ್ತೆ. 19 ಅಕ್ಟೋಬರಲ್ಲಿ ಮಿಲ್ಲರ್ ಕಮಿಟಿ ರಿಪೋರ್ಟ್ನ ಸರ್ಕಾರ ಒಪ್ಪಿಸ್ತಾರೆ. ಹಿಂದುಳಿದ ವರ್ಗಗಳ ಫಸ್ಟ್ ಮೀಸಲಾತಿ ಆಯೋಗ ಭಾರತದಲ್ಲಿ ಅಂತಂದರೆ ಮಿಲ್ಲರ್ ಕಮಿಟಿ. ಮೈಸೂರು ಬರೀ ಭಾರತಕ್ಕೆ ಮೊದಲು ಮಾಡೋದು ನಮ್ಮ ಭಾರತ ಯಾವ ಸಂಸ್ಥಾನ ಮಾಡಿರಲಿಲ್ಲ, ಮೈಸೂರು ಸಂಸ್ಥಾನಕ್ಕೆ ಮಾಡಿದ್ದು. ಆದರೆ ಇವತ್ತು ಭಾರತ ಚರಿತ್ರೆಯಲ್ಲಿ ತಗೊಂಡ್ರೆ ನಿಮಗೆ ಹಿಂದುಳಿದ ವರ್ಗದವರು ಮತ್ತು SC STಗಳಿಗೆ ರಿಸರ್ವೇಷನ್ ಕೊಡೋದಕ್ಕಾಗಿ ಮೊದಲು ನೇಮಕ ಮಾಡಿದಂಥ ಒಂದು ಸಂಸ್ಥಾನ ಇದೆ. ಅದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಂಸ್ಥಾನ, ಅದು ಕಾಂತರಾಜ್ ಅರಸು ಅವರ ದಿವಾನರು ಮತ್ತು ಮಿಲ್ಲರ್ ಕಮಿಟಿ. ಆಯಿತಾ, ಮಿಲ್ಲರ್ ಕಮಿಟಿ. ಈ ಕಮಿಟಿ ಆದ ಮೇಲೆ ಇದು ಆಯಿತು, ಎಲ್ಲ ಬದಲಾವಣೆಗಳಾಯ್ತಿರ್ಬೇಕಾದ್ರೆ ಕೊನೆಗೆ ಅವರು ರಿಟೈರ್ಡ್ ಆಗ್ತಾರೆ. ಬ್ಯಾನರ್ಜಿ ಬರ್ತಾರೆ, 22 ಇರ್ತಾರೆ. ಮಾಧವರಾವ್ ಬರ್ತಾರೆ. ಮಾಧವರಾವ್ ಅಂತ ಪುನಃ ದಿವಾನ್ ಪುಣ್ಯನ ಮೊಮ್ಮಗ ಮಾಧವರಾವ್ ರಿಟೈರ್ಡ್ ಆದಮೇಲೆ 1926ರಿಂದ 1941ವರೆಗೂ ಮಿರ್ಜಾ ಇಸ್ಮೇಲ್ ದಿವಾನರಾಗ್ತಾರೆ. ಮಿರ್ಜಾ ಇಸ್ಮೇಲ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯವರ ಕ್ಲಾಸ್ಮೇಟ್, ಆತ್ಮೀಯ, ಕ್ಲೋಸ್ ಫ್ರೆಂಡ್, ಒಂದೇ ಕ್ಲಾಸಿನ ಕ್ಲಾಸ್ಮೇಟ್ಗಳವರೆಲ್ಲ ಬ್ಯಾಚ್ಮೇಟ್ಸ್ ಅಂತಾರೆ. ಹಂಗೆ ಭಾಳ ಆತ್ಮೀಯರು, ತುಂಬ ಆತ್ಮೀಯರು. ಹೀಗೆ ಭಾಳ ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ಕಾಲದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆರ್ಥಿಕ ಎಲ್ಲ ಬದಲಾವಣೆಗಳಾಯಿತು. ಒಂದೊಂದು ಹೇಳ್ತಾ ಹೋಗ್ತೀನಿ ನಿಮಗೆ. ಉದಾಹರಣೆಗೆ ಕೃಷಿ ಸಂಬಂಧಪಟ್ಟಂಗೆ ಹಲವಾರು ರೀತಿಯ ಬದಲಾವಣೆಗಳು. ಈಗ ಮಳೆ ಆಶ್ರಿತ ಪ್ರದೇಶಗಳು, ನೀರಾವರಿ ಆಶ್ರಿತ ಪ್ರದೇಶ, ಕೆರೆ ಸಂಬಂಧಪಟ್ಟಂಗಿತ್ತು. ಭಾಳ ಮುಖ್ಯವಾಗಿ ನಾಲ್ವಡಿಯವರ ದೊಡ್ಡ ಕೊಡುಗೆ ಅಂತ ನಿಮ್ಮ ಉತ್ತರಾಗೇನೆ KRS. ಅಷ್ಟೇ KRS ಕಟ್ಟಿದ್ರು, ಲಕ್ಷಾಂತರ ಎಕರೆ ಭೂಮಿ ನೀರಾವರಿ ಆಯಿತು. ಬರೀ ಕೇವಲ ಮಂಡ್ಯ ಒಂದು ಗ್ರಾಮ ಅಥವಾ ಒಂದು ತಾಲೂಕಾಗಿದ್ದಂಥ ಮಂಡ್ಯ 1900 ಆ ಡ್ಯಾಮಿಂದ ಬಂದಂಥ ಆದಾಯ ಮತ್ತು ಕಮರ್ಷಿಯಲ್ ಆದ ಬೆಳೆಗಳಿಂದಾಗಿ ದೊಡ್ಡ ಒಂದು ಆದಾಯ ಜಾಸ್ತಿ ಬಂದಕ್ಕಾಗಿ 1939ರಲ್ಲಿ ಮಂಡ್ಯ ಜಿಲ್ಲೆ ಆಯಿತು. ಕನ್ನಂಬಾಡಿ ಮತ್ತು ಟ್ಯಾಕ್ಸ್ ಬಂತಲ್ಲ, ಕಂದಾಯ ಜಾಸ್ತಿ ಬಂತಲ್ಲ, ರೆವಿನ್ಯೂ ಜಾಸ್ತಿ ಬಂತ. ಈಗ ನಾವು ತಾಲೂಕು ಹೆಂಗೆ ಮಾಡ್ತೀವಿ, ರೆವಿನ್ಯೂ ನೋಡೇ ಮಾಡುತ್ತಾನೆ. ಹಂಗೆ ಅದಕ್ಕೂ ಮುಂಚೆ 7 ಡಿಸ್ಟಿಕ್ ಇದ್ದದ್ದು ಮೈಸೂರು ಜಿಲ್ಲೆ. ಮಂಡ್ಯ ಆದಮೇಲೆ 8 ಜಿಲ್ಲೆ ಆಗುತ್ತೆ. 1939 ಈಗ ಜಸ್ಟು ಈಗ 75 ವರ್ಷ ಆಯ್ತು ಮಂಡ್ಯ ಆಗಿ. ಈಗ 2039ಕ್ಕೆ 100 ವರ್ಷ ಆಗುತ್ತೆ ಮಂಡ್ಯ ಆಗಿ. ಅದಕ್ಕೆ ಮುಂಚೆ ಮೈಸೂರು ಭಾಗ ಆಯ್ತು, ಒಂದು ಕಡೆ ಮಂಡ್ಯ ಆಯಿತು. ಆಮೇಲೆ ಭಾಳ ಮುಖ್ಯವಾಗಿ ಇಂಡಸ್ಟ್ರಿಗೆ ಪೂರಕವಾದ ಕೈಗಾರಿಕೆಗಳು ಬಂದವು. ಯಾವುದು, ಹತ್ತಿ ಕೈಗಾರಿಕೆಗಳು ಬಂತು, ಆಮೇಲೆ ಸಕ್ಕರೆ ಕೈಗಾರಿಕೆಗಳು ಬಂದವು, ಮತ್ತು ಬೃಹತ್ ಸಿಮೆಂಟ್ ಕೈಗಾರಿಕೆಗಳು ಬಂದು. ಇವೆಲ್ಲ ಕೃಷಿಗೆ ಪೂರಕವಾದ ವಸ್ತುಗಳು ಇವೆಲ್ಲ ಬಂದವು. ಸೋಪ್ ಕೈಗಾರಿಕೆ ಬಂತು. ಆಮೇಲೆ ಇದು ಕೃಷಿ ಉತ್ಪನ್ನ ಸಂಬಂಧಪಟ್ಟಂಥ ವಸ್ತುಗಳು ಸಂಬಂಧಪಟ್ಟಂಥ ಎಲ್ಲ ಬಂತು. ಭಾಳ ಮುಖ್ಯವಾಗಿ 1902ರಲ್ಲಿ ಅತ್ಯಾಧುನಿಕವಾದ ಇನ್ನೊಂದು ದೊಡ್ಡ ಕೊಡುಗೆ ಅಂತಂದರೆ ಅದು ಬ್ಲಫ್ನಲ್ಲಿ ಗಗನಚುಕ್ಕಿ ಬರಚುಕ್ಕಿಯಲ್ಲಿ ವಿದ್ಯುತ್ ಉತ್ಪತ್ತಿ ಮಾಡಿದ್ದು. 1902ರಲ್ಲಿ ಸೌತ್ ಏಷ್ಯಾದ ದಕ್ಷಿಣ ಭಾಗದಲ್ಲಿ ಮೊದಲು ವಿದ್ಯುತ್ ಉತ್ಪತ್ತಿ ಮಾಡಿದ್ದು ಬ್ಲಫ್ನಲ್ಲಿ. ವಿದ್ಯುತ್ ಕಂಡದ್ದು ಬೆಂಗಳೂರು ನಗರ ಫಸ್ಟ್. ಏಷ್ಯಾದ ಸೌತ್ ಏಷ್ಯಾದಲ್ಲಿ ಜಲ ವಿದ್ಯುತ್ ಕಂಡಿಡಿದು ಅಲ್ಲಿಂದ ಫಸ್ಟ್ ಲೈಟ್ ಉರಿದದ್ದು ಬೆಂಗಳೂರು ನಗರದಲ್ಲಿ. ಅದು ಹೆಚ್ಚಿಗೆ ಪ್ರಮಾಣ ಓದೋದು KGFಗೆ. ಅದ್ರ ಮೂಲಕ ಮೈಸೂರು ತರಬೇಕಾದ್ರೆ ನಮ್ಮ ಊರು ಸೋಸ್ಲಿಂಗ್ ಮೂಲಕನೇ ಬರಬೇಕು ಮೈಸೂರಿಗೆ. ಆಗ ನಮ್ಮ ಊರನ್ನು ಬೀದಿ ಲೈಟ್ ಹಾಕೋ ಬಂದು ತರಬೇಕಾದ್ರೆ ಆಗ ನಮ್ಮ ಊರುಗಳು ಆ ಟೈಮಲ್ಲಿ 2, 3, 4, 5, 6 ಸಂದರ್ಭದಲ್ಲಿ ನಮ್ಮ ಊರಲ್ಲೂ ಒಂದು ಬೀದಿ ಲೈಟ್ ಬಂದುಬಿಡ್ತು.
ಆ ಟೈಮ್ ಉಟ್ಕೊಂಡಂಥ ಜನಪದ ವಾಣಿಯೇ ನಮ್ಮ ಊರಲ್ಲಿ ನಮ್ಮ ಅಪ್ಪನು ಹೇಳ್ತಿದ್ದ ಮಾತುಗಳು ಅಂತಂದರೆ ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ. ನಾಲ್ವಡಿ ಭೂಪ ಮನೆ ಮನೆ ದೀಪ ಅಂತ ಎಂಥ ಪದ ಹಿಂಗೆ ಬಂತು. ಅಲ್ಲಿಂದ ಬಂತು ವಿದ್ಯುತ್ ಬಂತು. ವಿದ್ಯುತ್ ಬಂದ ಮೇಲೆ ಇಡೀ ಮೈಸೂರು ಸಂಸ್ಥಾನದ ಚರಿತ್ರೆ ಬದಲಾವಣೆ ಆಯಿತು. ಹೇಗೆ ಬೃಹತ್ ಕೈಗಾರಿಕೆಗಳು ಬಂದು, ಅದಕ್ಕೂ ಮುಂಚೆ ಕಬ್ಬಿಣವನ್ನು ಏನು ನಮ್ಮ ಕೆಮ್ಮಣ್ಣಗುಂಡಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕಬ್ಬಿಣ ಸಿಗ್ತಾಯಿದ್ರು, ಅದನ್ನು ಬರೀ ಕುಲುಮೆಯಿಂದ ಮಾತು ಮಾಡ್ತಾಯಿದ್ರು. ವಿದ್ಯುತ್ ಬಂದ ಮೇಲೆ ಬೃಹತ್ ಕೈಗಾರಿಕೆಗಳು ಬಂದವು. ಭದ್ರಾವತಿಯನ್ನು ಕೈಗಾರಿಕೆ ಸ್ಥಳ ಮಾಡ್ಕೊಂಡ್ವಿ. ಬೃಹತ್ ಕಬ್ಬಿಣ ಕೈಗಾರಿಕೆ, ಉಕ್ಕಿನ ಕೈಗಾರಿಕೆ, ಪೇಪರ್ ಕೈಗಾರಿಕೆ, ಸಿಮೆಂಟ್ ಕೈಗಾರಿಕೆ, ಎಲ್ಲ ಥರದ ಬೃಹತ್ ಕೈಗಾರಿಕೆಗಳು ಬಂದವು. ಮತ್ತು ಬೆಲ್ಲದ ಅಲೆಮನೆ ಹೋಗಿ ಶುಗರ್ ಫ್ಯಾಕ್ಟ್ರಿಗಳು ಬಂತು, ಸಕ್ಕರೆ ಬಂತು ಒಂದು ಕಡೆ. ಇದು ನಾಲ್ವಡಿ ಅವ್ರಿಗೆ ಹೆಂಗೆ ಸಾಧ್ಯ ಆಯಿತು ಅಂತಂದರೆ, ಹೇಳಿದ್ರೆ ನಿಮಗೆ ಅವ್ರಿಗೆ ಭೂ ಪ್ರದೇಶ ಗೊತ್ತಿತ್ತು. ನಾನು ಅವ್ರು ಹೇಳಿದ್ದು ನಿಮಗೆ ಹೆಂಗೆ ಸಹ ಸಾಧ್ಯ ಆಯಿತು ಅಂತ ಕೇಳಿದ್ರೆ ನೀವು, ಅವ್ರಿಗೆ ಭೂ ಪ್ರದೇಶ ಗೊತ್ತಿತ್ತು, ತಗೊಳ್ಳೋದು ಗೊತ್ತಿತ್ತು, ಕೊಡೋದು ಗೊತ್ತಿತ್ತು ಅವ್ರಿಗೆ. ಇದು ಒಂದು ಪಾಯಿಂಟ್ ಅರ್ಥ ಮಾಡ್ಕೋದನ್ನು, ಆ ಪಾಯಿಂಟ್ ಮೇಲೆ ಹೇಳ್ತಿರೋದು ನಾನು ನಿಮಗೆ. ನೆಕ್ಸ್ಟ್ ಬಂದರು ಭಾಳ ಇಂಪಾರ್ಟೆಂಟ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಗ್ಗೆ ಮಾತಾಡಬೇಕು ಅಂತ ನಿಮಗೆ. ಇಡೀ ಭಾರತದಲ್ಲಿ 510 ಸಂಸ್ಥಾನ ಆಳ್ವಿಕೆ ಮಾಡ್ತಾಯಿದ್ದು. ಅವತ್ತಿನ ಪಾಕಿಸ್ತಾನ, ಇವತ್ತಿನ ಭಾರತ, ಇವತ್ತಿನ ಬಾಂಗ್ಲಾದೇಶ ಒಳಗೊಂಡಂಗೆ ಭಾರತ 510 ಸಂಸ್ಥಾನ ಆಳ್ವಿಕೆ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಮೈಸೂರು ಸಂಸ್ಥಾನ. ಆದರೆ ಆ ಬ್ರಿಟಿಷರು ತಮ್ಮ ಅನುಕೂಲಕ್ಕೆ ಸಂಬಂಧಪಟ್ಟಂಗೆ ಭಾರತದ ದಕ್ಷಿಣ, ವಾಯುವ್ಯ ಮತ್ತು ನೈಋತ್ಯ ಭಾಗಗಳು ಮಾತ್ರ ವಿಶ್ವವಿದ್ಯಾಲಯ ಆರಂಭ ಮಾಡಿರ್ತಾರೆ. ಉದಾಹರಣೆಗೆ ಮಡ್ರಾಸ್ ಯೂನಿವರ್ಸಿಟಿ, ಬಾಂಬೆ ಯೂನಿವರ್ಸಿಟಿ, ಕಲ್ಕತ್ತಾ ಯೂನಿವರ್ಸಿಟಿ. ಇದು ಇಬ್ಬರು ಭಾರತದಲ್ಲಿ ಆರಂಭ ಮಾಡಿದ್ರು ಬ್ರಿಟಿಷರು. ಬಟ್ ನನ್ನ ಈ 510 ಸಂಸ್ಥಾನಗಳಲ್ಲೂ ಒಬ್ಬ ಸ್ವತಃ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡೋಕ್ಕೆ ಮನಸ್ಸು ಮಾಡದಿದ್ದಾಗ 1916ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ, ಮೈಸೂರು ವಿಶ್ವವಿದ್ಯಾಲಯನ. ಇದು ಇಡೀ ಭಾರತದ ಚರಿತ್ರೆಯಲ್ಲೇ ಬಹಳ ಅಮೂಲ್ಯವಾದದ್ದು ಮತ್ತು ಅವರ ಪ್ರಗತಿಪರ ಧೋರಣೆ, ಅವರ ಪ್ರಗತಿಪರ ಚಿಂತನೆಗೆ ಕೈಗನ್ನಡಿ. ಮತ್ತೆ 1916ರಲ್ಲಿ ಅವರು ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತಾರೆ. ಆ ವಿಶ್ವವಿದ್ಯಾಲಯನ ಮೈಸೂರಲ್ಲಿ ಸ್ಥಾಪನೆ ಮಾಡೋಕ್ಕೂ ಮುಂಚೆ ಅಲ್ಲಿ ಮಡ್ರಾಸ್ ಓದ್ಕೊಬಂದು ಬಾಂಬೆ ಓದ್ಕೊಬತ್ತಿರೋರಿಗೆ ಮೈಸೂರಲ್ಲಿ ಆದಮೇಲೆ ಮೈಸೂರಿನ ಬೌದ್ಧಿಕ ಚಿಂತನೆಯ ಮಟ್ಟವೇ ತನ್ನ ಡ್ಯಾಮ್ ಹರಿಯೋ ನದಿಯ ದಿಕ್ಕನ್ನೇ ಬದಲಾವಣೆ ಮಾಡ್ದಂಗೆ ಆಯ್ತದು. ದಟ್ ಈಸ್ ನಾಲ್ವಡಿ ಕೃಷ್ಣರಾಜ ಕೊಡುಗೆ. ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು 16ರಲ್ಲಿ ಆಯ್ತಲ್ಲ, ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಅಂಥ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದಾಗ ಸಹಜವಾಗಿಯೇ ನಾಲ್ವಡಿ ಕೃಷ್ಣ 10ನೇ ಚಾಮರಾಜ ಒಡೆಯರ್ ಕಾಲದಲ್ಲೇ ದಲಿತ ಶಿಕ್ಷಣಕ್ಕೆ ಒಂದು ಪ್ರಾಮುಖ್ಯತೆ ಕೊಟ್ಟಿರ್ತಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಂದಾಗ ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾರೆ ಗೆಳೆಯ. ಅವರು ಪಂಚಮ ಶಾಲೆ ಅಂತ ತೆಗಿತಾರೆ. ಈ ಅಸ್ಪೃಶ್ಯರಿಗೆ ಶಿಕ್ಷಣಕ್ಕಾಗಿ ಪಂಚಮ ಶಾಲೆ ಅಂತ ತೆಗಿತಾರೆ. ಪಂಚಮ ಅಂದರೆ ಗೊತ್ತಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಈ 4 ವರ್ಣದಿಂದ ಆಚೆರೋನು ಪಂಚಮ. ಅವ್ರಿಗೆ ಪಂಚಮ ಶಾಲೆ ಅಂತ ಕರೀತಾರೆ. ಆ ಪಂಚಮ ಶಾಲೆಯಲ್ಲಿ ಓದಿಕೊಂಡು ಮೈಸೂರು ವಿಶ್ವವಿದ್ಯಾಲಯ ಬಂದ ಮೇಲೆ BA ಓದಿ 1925ರಲ್ಲಿ ಫಸ್ಟ್ BA ಪಾಸ್ ಮಾಡಿದ್ದು ಸೋಸ್ಲೆ ಬಿ ರಾಚಪ್ಪನವರು, ನಮ್ಮೂರವರು, ಫಸ್ಟ್ BA ಪದವಿ ಪಡೆದ ದಲಿತ. ಸೋಸ್ಲೆ ಬಿ ರಾಚಪ್ಪನವರು ಫಸ್ಟ್ ಮೈಸೂರು ಸಂಸ್ಥಾನದಲ್ಲಿ BA ಪದವಿ ಪಡೆದ ದಲಿತ. ಶತಮಾನದ ಅಕ್ಷರ ಕಲಿದಿರೋರಿಗೆ ಅಕ್ಷರ ಕೊಟ್ಟಂಥ ಮೈಸೂರು ಸಂಸ್ಥಾನದಲ್ಲಿ BA ಪದವಿಯನ್ನು ಫಸ್ಟ್ ಪಡೆದಂತು ಸೋಸ್ಲೆ ಬಿ ರಾಚಪ್ಪನವರು ಮತ್ತು ಸೋಸ್ಲೆ SM ಸಿದ್ದಯ್ಯನವರು, ನನ್ನ ದೊಡ್ಡಪ್ಪನವರು. ಅವರು MP ಆಗಿರ್ತಾರೆ. ಅವರು ಚಾಮರಾಜನಗರದಿಂದ 1957ರಿಂದ 77 20 ವರ್ಷ MP ಆಗಿರ್ತಾರೆ. ಅವರು BSc ಪದವಿ ಪಡೆದವರು, ಫಸ್ಟ್ BSc ಪದವಿ ಪಡೆದವರು. ಅವರು ಜಯಚಾಮರಾಜ ಒಡೆಯರ್ ಕ್ಲಾಸ್ಮೇಟ್ ಅವರು ಮಹಾರಾಜ ಕಾಲೇಜಿನಲ್ಲಿ. ಇದಕ್ಕೆಲ್ಲ ಕಾರಣ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂಥ ಕೊಡುಗೆ ಶಿಕ್ಷಣ. ಪಂಚಮ ಶಾಲೆ ತೆಗೆದು ಶಿಕ್ಷಣ ಕೊಟ್ಟೋದಕ್ಕಾಗಿ, ರಿಸರ್ವೇಷನ್ ಕೊಟ್ಟೋದಕ್ಕಾಗಿ, ಸ್ಕಾಲರ್ಶಿಪ್ ಕೊಟ್ಟೋದಕ್ಕಾಗಿ ಶಿಕ್ಷಣದ ಕ್ರಾಂತಿ ಆಯಿತು. ಕೈಗಾರಿಕೆ ಆಯಿತು. ಕೈಗಾರಿಕೆ ಅಂತ ದೊಡ್ಡ ಕ್ರಾಂತಿನೇ ಆಗ್ಬಿಡ್ತು. ನಗರಗಳು, ಗ್ರಾಮಗಳು ನಗರಗಳ ಪರಿವರ್ತನೆ ಆದವು. ಭದ್ರಾವತಿ ಒಂದು ಸಣ್ಣ ಗ್ರಾಮ ಭದ್ರಾವತಿ, ಆದರೆ ನಗರ ಪರಿವರ್ತನೆ ಆಯಿತು. ಅಂತ ಮಂಡ್ಯ ಸಣ್ಣ ಗ್ರಾಮ, ಅದು ಮಾಮೂಲಿ, ದೊಡ್ಡ ನಗರ ಪರಿವರ್ತನೆ ಆಯಿತು. ಎಲ್ಲ ನಗರಗಳ ಪರಿವರ್ತನೆ ಆಯಿತು. ಹೌದು, ಇದು ನಗರೀಕರಣಗೊಳ್ತು. ನಗರೀಕರಣ ಆರಂಭ ಆಯಿತು. ಹಳ್ಳಿಯಿಂದ ಜನ ಉದ್ಯೋಗ ಹುಡ್ಕೊಂಡು ಬಂದರು. ಮೈಸೂರು ನಗರೀಕರಣದ್ದು ಆವಾಗಲೇ ಉದಾಹರಣೆ KR ಮಿಲ್ ಬಂದಾಗ, ಬೇರೆ ಬೇರೆ ಮಿಲ್ ಬಂದಾಗ ಹಳ್ಳಿಯಿಂದ ಜನ ಬಂದು ಸೇರಿಕೊಂಡ್ರು. ಇದೆಲ್ಲವೂ ಬಂದಾಗ ಬಟ್ಟೆಗೆ ನಗರೀಕರಣ ಆರಂಭ ಆಯಿತು. ನಗರೀಕರಣ ಬಂತು, ಸಹಜವಾಗಿ ಉದ್ಯೋಗೀಕರಣ ಬಂತು, ಕೈಗಾರಿಕರಣ ಬಂತು, ಕೃಷೀಕರಣ ಅಂತೂ ಅಭಿವೃದ್ಧಿ ಹೊಂತಾನೆ ಇತ್ತು. ಡ್ಯಾಮ್ ಕಟ್ಟಿದ ಮೇಲೆ ಆ ಸಂಬಂಧಪಟ್ಟಂಥ ಔಷಧಿಗಳು ಕೊಡೋದು, ಗೊಬ್ಬರ ಕೊಡುವುದು ಎಲ್ಲ ನಡೀತಾನೆ ಇತ್ತು ಪೂರ್ತಿ. ಅದಕ್ಕೆ ಕೃಷಿ ಆಯಿತು. ನೀರಾವರಿ KRS ಆದಮೇಲೆ ಲಕ್ಷಾಂತರ ಕಿಲೋಮೀಟ್ರ್, 100 ಕಿಲೋಮೀಟ್ರ್ ಡ್ಯಾಮ್ ಕಾಲುವೆ ತೋರಿಸಿ ನೀರಾವರಿನ ಕೊಟ್ಟಿರಲಿಲ್ಲ. KRS ಕಟ್ಟಿದ ಮೇಲೆ KRSನ ಡಿಪೆಂಡ್ ಆಗಿಬಿಟ್ಟೆ ಒಟ್ಟು 265 ಕೆರೆಗಳು ನೀರು ತುಂಬುತ್ತವೆ. ಮತ್ತು KRS ಬಿಟ್ಟ ಮೇಲೆ ಆ ಕೆರೆ 1000 ಎಕರೆ ನೀರಾವರಿ ಮಾಡುತ್ತೆ.
ಕೆರೆ ಕಾಲುವೆಗಳು ಬಿಡೋದಲ್ಲದೆ ಕಾಲುವೆಯಿಂದ ಹೋಗ್ಬಿಟ್ಟು ಈಗ ನಮ್ಮ ಸೋಸ್ಲೆ ಕೆರೆ, ಬನ್ನೂರು ಕೆರೆ, ತಲಕಾಡು ಕೆರೆ ಇವೆಲ್ಲ ನೀರು ತುಂಬಿಕೊಂಡ್ಮೇಲೆ ಆ ಕೆರೆಯಿಂದ ನೀರು ಹೋಗೋದ್ರಿಂದ 1000 ಎಕರೆ ಭೂಮಿ ನೀರಾವರಿ ಆಗುತ್ತೆ. ಆ ಕೆರೆಗೆ ನೀರು ಎಲ್ಲಿಂದ ಬರ್ತದೆ? ಕೆರೆಸಿಂದ ಬರಬೇಕು. ಇದು ದೊಡ್ಡ ಬೆಳವಣಿಗೆ ಆಗುತ್ತೆ. ಈ ಕೊಡುಗೆಗಳನ್ನು ಇದು ನನಗೆ ಗೊತ್ತಿರೋಂಗೆ ಅವರು ಭಾರತ ಬರೀ ರಾಜರಲ್ಲ, ಅವತ್ತು ನಾವು ಮದನ್ ಮೋಹನ್ ಮಾಳವೀಯ ಅವರಿಗೆ ನಾವು ಸತ್ತ 60 ವರ್ಷದ ನಂತರ ಭಾರತ ರತ್ನ ಕೊಟ್ಟಿದ್ದೀವಿ. ದಯವಿಟ್ಟು ನಿಮ್ಮ ಮೂಲಕ ನಾನು ಕೇಳ್ಕೊಳ್ಳೋಂತಂದರೆ ನಾಲ್ವರು ಕೃಷ್ಣರಾಜ ಒಡೆಯರಿಗೆ ಯಾವತ್ತೂ ಕೊಡಬೇಕಾಯಿತು, ಈಗಲಾದರೂ ಭಾರತ ರತ್ನ ಪ್ರಶಸ್ತಿ ಕೊಟ್ಟು ನಾವೇ ಬೆಂತಟ್ಕೋಬೇಕಾಗಿದೆ, ಆಗಲೇಬೇಕಾಗಿದೆ. ಒಂದು ಕಡೆ ಅದು ಒಂದು ಕಡೆ ಮಾತು. ಇದು ಶಿಕ್ಷಣ ಆಯಿತು, ಕೈಗಾರಿಕೆ ಆಯಿತು, ಗ್ರಾಮೀಣ ಅಭಿವೃದ್ಧಿ ಸಂಬಂಧಪಟ್ಟಂಗೆ ನನ್ನ ಅಧ್ಯಯನ ಕ್ಷೇತ್ರ. ಎಂಥ ಗ್ರಾಮೀಣ ಅಭಿವೃದ್ಧಿ! ಇಡೀ ಗ್ರಾಮದಲ್ಲಿರುವಂಥ ನ್ಯಾಯ ಪದ್ಧತಿಗಳು, ಭೂ ಹಿಡುವಳಿ ಪದ್ಧತಿಗಳು, ಕಂದಾಯ ಪದ್ಧತಿಗಳು, ಸಾಮಾಜಿಕ ವ್ಯವಸ್ಥೆಯ ಪದ್ಧತಿಗಳು ಇವೆಲ್ಲಕ್ಕೂ ಕಾನೂನಾತ್ಮಕ ರೂಪ ತಂದವರು. ಉದಾಹರಣೆಗೆ ಬಾಲ್ಯ ವಿವಾಹ ನಿಷೇಧ ಮಾಡಿದ್ರು, ಸತಿ ಪದ್ಧತಿ ನಿಷೇಧ ಮಾಡಿದ್ರು, ಅಸ್ಪೃಶ್ಯತೆ ನಿಷೇಧ ಮಾಡಿದ್ರು, ಅಸ್ಪೃಶ್ಯರಿಗೆ ಅರಮನೆಗೆ ಪ್ರವೇಶ ಮಾಡಿಕೊಟ್ರು, ಅರಮನೆ ಪ್ರವೇಶ ಮಾಡಿಸಿದ್ರು. ಭಾಳ ಮುಖ್ಯವಾಗಿ ಅವರು ವಿಧವೆ ವಿವಾಹ ಪ್ರೋತ್ಸಾಹ ನೀಡಿದ್ರು. ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸ್ಮೋಕಿಂಗ್ ಮಾಡೋದನ್ನು ಕಾನೂನು ಮೂಲಕ ನಿಷೇಧ ಮಾಡಿದ್ರು. ನಿಮ್ಗೆ ಯಾವ ಭಾಗ ಬೇಕು ನಿಮಗೆ? ಇವತ್ತು ಸಂವಿಧಾನ ಇರುವಂಥ ಎಲ್ಲ ಅಭಿವೃದ್ಧಿ ಪರ ಕೆಲಸಗಳನ್ನು ಅವತ್ತು ನಾಲ್ವರು ಕೃಷ್ಣರಾಜ ಒಡೆಯರ್ ತನ್ನ ಅಧೀನದಲ್ಲಿ ಮಾಡಿಬಿಟ್ಟಿದ್ರು. ಸಂವಿಧಾನ ಇಲ್ದೇನೆ ರಾಜಪ್ರಭು ಸಂವಿಧಾನ ಇದ್ಕೊಂಡು ನಾಲ್ವರು ಅಂಬೇಡ್ಕರ್ ಬರೀತಾರೆ ಅದ್ರ ಬಗ್ಗೆ. ಅವರ ಎಷ್ಟೋ ಕಾನೂನು ಬಳಸ್ಕೋತಾರೆ ಇಲ್ಲಿಗೆ. ಅಂಬೇಡ್ಕರ್ ಕೋಟ್ ಮಾಡಿದ್ರು. ಮತ್ತೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.